ಥರ ಏನಿಲ್ಲ. 500 ರೂಪಾಯಿ ದುಡಿಯೋರೆಲ್ಲ ಬದುಕಬಾರ್ದು ಅನ್ನಂಗಿದ್ರೆ ನಮ್ಮ ಇಂಡಿಯಾದಲ್ಲಿ ಇವತ್ತು 90% ಜನ ಬದುಕಲೇಬಾರ್ದಿತ್ತು. ಯಾಕಂದ್ರೆ ಕಡಿಮೆ ದುಡ್ಡು ಬರ್ಬೇಕಾದ್ರೆ ನೀವು ಏನು ಸೇವ್ ಮಾಡಿದ್ರು ವೇಸ್ಟೇ. ನೀವು ಡೈಲಿ 50 ರೂಪಾಯಿ ಸೇವ್ ಮಾಡ್ಬೋದಾ? ನೀವು 500 ರೂಪಾಯಿ ದುಡಿಯೋದನ್ನ ಹೆಂಗೆ ಸೇವ್ ಮಾಡೋದು ಅಂತ ಯೋಚನೆ ಮಾಡೋದಕ್ಕಿಂತ ನೀವು ನನ್ನ ದುಡಿಮೆನ 600 ರೂಪಾಯಿ ಮಾಡೋದು ಹೆಂಗೆ ಅನ್ನೋದನ್ನ ಯೋಚನೆ ಮಾಡಿ. ಹಂಗಂತ ಕೋಟ್ಯಾಂತರ ರೂಪಾಯಿ ದುಡಿತೀನಿ, ಲಕ್ಷಾಂತರ ರೂಪಾಯಿ ದುಡಿತೀನಿ ಅಂತ ಯೋಚನೆ ಮಾಡಿದ್ರೆ ಆಗುತ್ತಾ ಅಂತ ಕೇಳಿದ್ರೆ ಅದಾಗಲ್ಲ. ಯಾಕಂದ್ರೆ ಫಸ್ಟು ನೀವು ಎರಡೂ ಮಾಡ್ತಿದ್ದೀರಾ ಅಂದರೆ ನೀವು ಯಾರು ಸಕ್ಸಸ್ ಆಗಲ್ಲ ಬ್ರೋ. ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ, ಎರಡು ಕಂಪ್ಲೀಟ್ಲಿ ಅಪೋಸಿಟ್ ಬಿಸ್ನೆಸ್, ಒಂದಕ್ಕೊಂದು ಸಂಬಂಧ ಇಲ್ಲ. ಎರಡೆರಡು ಬಿಸ್ನೆಸ್ ಮಾಡಬೇಕು. ಯಾವಾಗ ಮಾಡಬೇಕು? ಒಂದು ಸಕ್ಸಸ್ ಆದಾಗ ಇನ್ನೊಂದ್ರ ಕಡೆ ಹೋಗಬೇಕು. ಎರಡೂ ಮಾಡೋಕ್ಕೋದ್ರೆ ಪ್ರಾಬ್ಲಮ್, ನಿಜವಾಗ್ಲೂ ಪ್ರಾಬ್ಲಮ್. ನಮ್ಮ ಥರ ನಾರ್ಮಲ್ ರಿಟೇಲ್ ಇನ್ವೆಸ್ಟರ್ಸ್ ಮಾಡೋದಲ್ಲ ಬ್ರೋ, ಇದು ದೊಡ್ಡದಾಗಿ ಡೀಲ್ ಆಗುತ್ತೆ. 2,000 ಕೋಟಿ 3,000 ಕೋಟಿ ಏನಾದ್ರು ನೀವು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದೇ ದಿವಸದಲ್ಲಿ ಸ್ಟಾಕ್ 20% ಅಪ್ ಆಗಿಬಿಡ್ತಾವೆ. ಸ್ಟಾಕ್ ಕಿತ್ತರ್ಕೊಂಡು ಮೇಲೆ ಹೋಗುತ್ತೆ. ಸೆಲ್ ಮಾಡಿದ್ರು ಸ್ಟಾಕ್ ಕೆಳಗೆ ಬರುತ್ತೆ, ಬೈ ಮಾಡಿದ್ರು ಸ್ಟಾಕ್ ಮೇಲೆ ಹೋಗುತ್ತೆ. ನಾವೊಂದು ವಿಡಿಯೋ ಮಾಡಿ ಹಾಕಿದಾಗ ತುಂಬ ಜನ ಅದನ್ನು ಫಾಲೋ ಮಾಡ್ತಾರೆ. ನಮ್ಮನ್ನ ಏನಂತ ಕರೀತಾರೆ? ಇನ್ಫ್ಲೂಯೆನ್ಸರ್ಸ್ ಅಂತ ಕರೀತಾರೆ. ಇನ್ಫ್ಲೂಯೆನ್ಸರ್ ಏನು ಮಾಡ್ತಾರೆ? ಇನ್ಫ್ಲೂಯೆನ್ಸ್ ಮಾಡ್ತಾರೆ. ನಮ್ಮನ್ನ ಜಸ್ಟ್ ಇನ್ಫಾರ್ಮೇಷನ್ ಕೊಡೋ ಥರ ಯೂಸ್ ಮಾಡ್ಕೊಳ್ಳಿ. ನನ್ನನ್ನು ಮಾತ್ರ ಅಲ್ಲ, ನೀವು ಯೂಟ್ಯೂಬಲ್ಲಿ ಯಾರನ್ನೇ ನೋಡಿ ಅವ್ರನ್ನ ಇನ್ಫಾರ್ಮೇಷನ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ. ವ್ಯಾಲ್ಯೂನ ಡೈರೆಕ್ಟಾಗಿ ನಾವು ಅದನ್ನು ಒಂದು ವ್ಯಾಲ್ಯೂ ಮಾಡೋಕ್ಕಾಗಲ್ಲ ಅಂತ ಅದ್ರ ಜೊತೆ ಮನಿ ಇಟ್ಕೊಂಡು ವ್ಯಾಲ್ಯೂ ಮಾಡ್ತಾರೆ. ಇಷ್ಟೇ, ದುಡ್ಡು ಅನ್ನೋದು ಒಂದು ವ್ಯಾಲ್ಯೂ. ಈ ವ್ಯಾಲ್ಯೂಗೆ ಜನ ಪೇ ಮಾಡ್ತಾರೆ. ನೀವು ವ್ಯಾಲ್ಯೂ ಕ್ರಿಯೇಟ್ ಮಾಡಿ ಯಾರಿಗಾದ್ರೂ, ಅದು ಬಂದ್ಬಿಟ್ಟು ದುಡ್ಡು 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 ಅಂತ ತಲೆ ಕೆಡಿಸ್ಕೊಂಬೇಡಿ. ದುಡ್ಡು ಅನ್ನೋದು ಏನಂತ ಅರ್ಥ ಮಾಡ್ಕೊಳ್ಳಿ. ದುಡ್ಡು ಅಂದರೆ ಒಂದು ವ್ಯಾಲ್ಯೂ. ನೀವು ಹೇಳೋದೆಲ್ಲ ನಿಜ, ನೋ ಡೌಟ್. ಆದರೆ ಡೈಲಿ 500 ರೂಪಾಯಿ ದುಡಿಯೋರ ಬಗ್ಗೆ ಯಾಕೆ ಮಾತಾಡಲ್ಲ ನೀವು? ಅವರು ಎಲ್ಲಿ ಹೇಗೆ ಸೇವ್ ಮಾಡಬೇಕು ಅಂಥವ್ರು ಬದುಕಿರೋದೇ ವೇಷು ಅಂತನಾ ಬ್ರೋ? ಆ ಥರ ಏನಿಲ್ಲ. 500 ರೂಪಾಯಿ ದುಡಿಯೋರೆಲ್ಲ ಬದುಕಬಾರ್ದು ಅನ್ನಂಗಿದ್ರೆ ನಮ್ಮ ಇಂಡಿಯಾದಲ್ಲಿ ಇವತ್ತು 90% ಜನ ಬದುಕಲೇಬಾರ್ದಿತ್ತು. ಯಾಕಂದ್ರೆ ನಮ್ಮ ಇಂಡಿಯಾದು ಇವತ್ತು ಆವರೇಜ್ ಇನ್ಕಮ್ 15,000 ರೂಪಾಯಿ ಅಂದ್ರೆ ಡೈಲಿ 500 ರೂಪಾಯಿನೇ ಆಗುತ್ತೆ. 500 ರೂಪಾಯಿ ದುಡಿಯೋರೆಲ್ಲ ಬದುಕಬಾರ್ದು ಅನ್ನಂಗಿದ್ರೆ ನಮ್ಮ ಇಂಡಿಯಾದಲ್ಲಿ 90% ಜನ ಬದುಕಲೇಬಾರ್ದಿತ್ತು. ಬರೀ ಒಂದು 10% ಜನ ಇರಬೇಕಿತ್ತು. ಆ ಥರ ಎಲ್ಲ ಏನಿಲ್ಲ. ನಂದು ಫಿಲಾಸಫಿ ನಾನೇ ನಂಬಿದ್ದೀನಿ ಅಂದರೆ ಕಡಿಮೆ ದುಡ್ಡು ಬರಬೇಕಾದ್ರೆ ಸೇವಿಂಗ್ ಕಡೆ ಅಷ್ಟೊಂದು ಗಮನ ಕೊಡಬಾರ್ದು ಅಂತ. ಯಾಕಂದ್ರೆ ಕಡಿಮೆ ದುಡ್ಡು ಬರಬೇಕಾದ್ರೆ ನೀವು ಏನು ಸೇವ್ ಮಾಡಿದ್ರು ವೇಸ್ಟೇ. ನೀವು ಡೈಲಿ 50 ರೂಪಾಯಿ ಸೇವ್ ಮಾಡ್ಬೋದಾ? 100 ರೂಪಾಯಿ ಸೇವ್ ಮಾಡ್ಬೋದಾ? ಹೇಳ್ತಾರೆ ಹನಿ ಸೇರಿದ್ರೆ ಹಳ್ಳ ಅಂತ. ಹನಿ ಸೇರಿದ್ರೆ ಹಳ್ಳ, ಅದು ಓಲ್ಡ್ ಮೈಂಡ್ ಸೆಟ್. ಹನಿ ಸೇರ್ಸೋದ್ಕಿನ್ನ ಇದು ದೊಡ್ಡದು ಚಂಬಲ್ ಸೇರಿಸ್ರಿ, ಚಂಬಲ್ ನೀರು ತಗೊಂಡು ಸೇರಿಸ್ರಿ. ನಂದು ಏನು ಫಿಲಾಸಫಿ ಅಂದ್ರೆ, ನೀವು 500 ರೂಪಾಯಿ ದುಡಿಯೋದನ್ನ ಹೆಂಗ್ ಸೇವ್ ಮಾಡೋದು ಅಂತ ಯೋಚನೆ ಮಾಡೋದಕ್ಕಿಂತ ನೀವು ನನ್ನ ದುಡಿಮೆನ 600 ರೂಪಾಯಿ ಮಾಡೋದು ಹೆಂಗೆ ಅನ್ನೋದನ್ನ ಯೋಚನೆ ಮಾಡಿ. ಅದಾದ್ಮೇಲೆ 700 ರೂಪಾಯಿ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡಿ. ಅದಾದ್ಮೇಲೆ ಒಂದೇ ಸಲ 1,000 ರೂಪಾಯಿ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡಿ. ಅವಾಗ ನೀವು ಸೇವಿಂಗ್ ಮಾಡ್ತಾ ಹೋಗಿ. 500 ರೂಪಾಯಿ ಮೇಲೆ ಎಷ್ಟು ಎಕ್ಸ್ಟ್ರಾ ದುಡ್ಡು ಬರುತ್ತಲ್ಲ ಎಲ್ಲಾನು ಸೇವಿಂಗ್ ಮಾಡ್ತಾ ಹೋಗಿ. ಅವಾಗ ನಿಮ್ದು ಸೇವಿಂಗ್ ಡಬಲ್ ಆಗೋಗುತ್ತೆ. 1,000 ರೂಪಾಯಿ ದುಡಿಯೋಕೆ ನೀವು ಸ್ಟಾರ್ಟ್ ಮಾಡಿದ್ರೆ ಮುಂಚೆ ನೀವು 50 ರೂಪಾಯಿ 100 ರೂಪಾಯಿ ಸೇವ್ ಮಾಡೋ ಜಾಗದಲ್ಲಿ ಇವಾಗ 500 ರೂಪಾಯಿ ಸೇವ್ ಮಾಡ್ತಿದ್ದೀರಾ. ನೀವು ಡೈಲಿ ಏನ್ ದುಡಿತಿದ್ದೀರಲ್ಲ ಅದನ್ನ ಆಲ್ರೆಡಿ ಸೇವ್ ಮಾಡ್ತಿದ್ದೀರಾ. ಈ ತರ ಯೋಚನೆ ಮಾಡಿ. ಮತ್ತೆ ನಿಮ್ಗೆ ಇದನ್ನೆಲ್ಲ ಕೇಳಿ ಅನ್ಸುತ್ತೆ, ಗುರು ನೀನೇನೋ ದೊಡ್ಡ ಇವನ್ ತರ ಹೇಳ್ತೀಯಾ, 500 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಇದೆ, ಹೊರಗಡೆ ಬಂದು ನೋಡು, ಕೆಲಸ ಮಾಡು, ಗೊತ್ತಾಗುತ್ತೆ. ಡೈಲಿ 500 ರೂಪಾಯಿ ದುಡಿಯೋಕೆ ನಾವು ಇಲ್ಲಿ ಪರದಾಡ್ತಿದೀವಿ, ನೀನ್ 1,000 ರೂಪಾಯಿ ದುಡಿಯೋದು ಹೆಂಗೆ ಅಂತ ಯೋಚನೆ ಮಾಡು ಅಂತ ಹೇಳ್ತಿದ್ಯಾ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಇದು ನಿಮ್ ಪ್ರಾಬ್ಲಮ್ ಅಲ್ಲ, ಇದು ನಿಮ್ಮ ವಾತಾವರಣದ ಪ್ರಾಬ್ಲಮ್. ನೀವು ಯಾವ ಜನಗಳ ಜೊತೆ ಬೆರೆದಿರ್ತೀರಾ, ನೀವು ಸುತ್ತಮುತ್ತ ಎಂತರ ಜೊತೆ ಇರ್ತೀರಾ, ಅದೇ ಪ್ರಾಬ್ಲಮ್. ಯಾಕಂದ್ರೆ ಈಗ ನಿಮ್ ಸುತ್ತಮುತ್ತ ಇರೋದು ಮೈಂಡ್ ಸೆಟ್ ಹಂಗೆ ಇರುತ್ತಲ್ಲ. ಅವ್ರು 500 ರೂಪಾಯಿನೇ ದುಡಿತಿರ್ತಾರೆ. ಅವ್ರ ಎದುರಿಗೆ ಹೋಗ್ಬಿಟ್ಟು ನೀವೇನಾದ್ರು ಹೇಳಿದ್ರೆ ನಾನು ಡೈಲಿ 1,000 ರೂಪಾಯಿ ದುಡಿಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿದ್ರೆ ಅವರೆಲ್ಲ ನಗ್ತಾರೆ. ನಿಮ್ದು ತಿರ್ಕನ್ ಕನಸು, ನಿಂದು ತಿರ್ಕನ್ ತರ ಆಡ್ಬೇಡ, ದೇವ್ರು ಕೊಟ್ಟಂಗಿರು, ದೇವ್ರು ಇಟ್ಟಂಗಿರು ಅಂತ ಇವೆಲ್ಲ ಮಾತಾಡ್ತಾರೆ. ದೇವ್ರೇನ್ ಹೇಳಿದಾನ ನಮ್ಗೆ ಹಿಂಗೆ ಬದುಕು, ಈ ತರ ಬಡವ ರೀತಿನಲ್ಲೇ ಬದುಕು ಅಂತ ಹೇಳಿದಾನ ದೇವ್ರು? ನನಗೇನು ಶಕ್ತಿ ಕೊಟ್ಟಿದ್ದಾನೋ ನಿಮಗೂ ಅದೇ ಶಕ್ತಿ ಕೊಟ್ಟಿದ್ದಾನೆ. ನನಗೇನು ಬುದ್ಧಿ ಕೊಟ್ಟಿದ್ದಾನೋ ನಿಮಗೂ ಅದೇ ಬುದ್ಧಿ ಕೊಟ್ಟಿದ್ದಾನೆ. ನನಗೆ ಎಷ್ಟು ಟೈಮ್ ಕೊಟ್ಟಿದ್ದಾನೋ 24 ಗಂಟೆ ನಿಮಗೂ ಅಷ್ಟೇ ಟೈಮ್ ಕೊಟ್ಟಿದ್ದಾನೆ ದೇವರು. ದೇವ್ರನ್ನ ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ಡೈಲಿ 1,000 ರೂಪಾಯಿ ದುಡಿಬೇಕಂತ ನೀವು ಅನ್ಕೊಂಡ್ರೆ 100% ನೀವು ದುಡಿತೀರಾ. ಟಾರ್ಗೆಟ್ ಇಟ್ಕೊಳ್ಳಿ, ಸಂಕಲ್ಪ ಮಾಡಿ. ನಮ್ಮ ಹಿಂದೂಯಿಸಮ್ ಅಲ್ಲಿ ಇದನ್ನ ಸಂಕಲ್ಪ ಅಂತ ಕರೀತಾರೆ. ಸಂಕಲ್ಪ ಮಾಡ್ಕೊಳ್ಳಿ. ನಾನು 1 ವರ್ಷದಲ್ಲಿ ನನ್ನ 500 ರೂಪಾಯಿ ಸಂಬಳನ ನಾನು 1,000 ರೂಪಾಯಿ ತಗೊಂಡು ಹೋಗ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಟಾರ್ಗೆಟ್ ಇಟ್ಕೊಳ್ಳಿ, ಫೋಕಸ್ ಮಾಡಿ, ಅದ್ರ ಬಗ್ಗೆನೇ ಫೋಕಸ್ ಮಾಡಿ. ಅವಾಗ ನಿಮ್ ದುಡ್ಡು ಆಟೋಮೆಟಿಕ್ಲಿ ಯಾಕೆ ಇನ್ಕ್ರೀಸ್ ಆಗಲ್ಲ ಅಂತ ನೋಡೋಣ. ಯಾಕಂದ್ರೆ ನಾನೊಂದು ವರ್ಡ್ನ ಬಹಳ ನಂಬ್ತೀನಿ. ಅಂದ್ರೆ ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ ನಮ್ಮ ಉಪನಿಷತ್ಗಳು ಹೇಳ್ತವೆ. ನೀವು ಯಾವ ರೀತಿ ದೃಷ್ಟಿ ಇಡ್ತಿರೋ ಅದೇ ರೀತಿ ಸೃಷ್ಟಿ ಕ್ರಿಯೇಟ್ ಆಗುತ್ತೆ ಅಂತ. ಸೃಷ್ಟಿ ಕ್ರಿಯೇಟ್ ಮಾಡ್ತಿರೋದೇ ನೀವು. ಇಲ್ಲಿ 500 ರೂಪಾಯಿ ಕ್ರಿಯೇಟ್ ಮಾಡ್ತಿರೋದು ನೀವೇ, 1,000 ರೂಪಾಯಿ ಕ್ರಿಯೇಟ್ ಮಾಡ್ತಿರೋದು ನೀವೇ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೇಳ್ಬೇಕು ನೀವು, ನಾನು 1,000 ರೂಪಾಯಿನ ಡೈಲಿ ದುಡಿಯೋಕ್ಕೂ ಎಲಿಜಿಬಿಲಿಟಿ ಇದೀನಿ ಅಂತ. ಹಂಗಂತ ಕೋಟ್ಯಾಂತರ ರೂಪಾಯಿ ದುಡಿತೀನಿ, ಲಕ್ಷಾಂತರ ರೂಪಾಯಿ ದುಡಿತೀನಿ ಅಂತ ಯೋಚನೆ ಮಾಡಿದ್ರೆ ಆಗುತ್ತಾ ಅಂತ ಕೇಳಿದ್ರೆ ಅದಾಗಲ್ಲ. ಯಾಕಂದ್ರೆ ಫಸ್ಟ್ ನೀವು ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ಬೇಕು. ಹೌದು, ನನಗೂ ಗೊತ್ತಿದೆ ಡೈರೆಕ್ಟ್ ನಾನು 10ನೇ ಫ್ಲೋರ್ ಹತ್ಬೋದು ಅಂತ. ಹಂಗಂದ್ರೆ ಸಡನ್ಲಿ ನಾನು ಹತ್ತಕ್ಕೆ ಹೋದ್ರೆ ಏನಾಗುತ್ತೆ, ಸುಸ್ತಾಗಿ ಎಲ್ಲೋ ಒಂದು ಮಧ್ಯದಲ್ಲೇನೆ ಸ್ಟಾಪ್ ಆಗ್ಬಿಡ್ತೇನೆ. ಆ ತರ ಮಾಡಬಾರ್ದು. ಗೋಲ್ ಇಟ್ಕೊಬೇಕು, ಚಿಕ್ಕ ಚಿಕ್ಕ ಗೋಲ್ ಇಟ್ಕೊಬೇಕು. ಚಿಕ್ಕ ಚಿಕ್ಕ ಗೋಲ್ ಇಟ್ಕೊಂಡು ಅದನ್ನ ಅಚೀವ್ ಮಾಡಿದಾಗ ನಿಮ್ಮ ಮೈಂಡ್ ನಿಮ್ಮನ್ನ ಬಿಲೀವ್ ಮಾಡುತ್ತೆ. ಹೌದು, ನಿನ್ ಕೈಲೇ ಆಗುತ್ತೆ, ನೀನು ಗೋಲ್ ಇಟ್ಕೋ ಅಂತ ನಿನ್ ಮೈಂಡ್ ನಿಮ್ಮನ್ನ ಪುಷ್ ಮಾಡುತ್ತೆ. ಆ ರೀತಿ ಗೋಲ್ ಇಟ್ಕೊಂಡು ಅಚೀವ್ ಮಾಡಬೇಕು. ಒಂದೇ ಸಲ ಇಲ್ಲ ನಾನು ಎಲ್ಲ ಮಾಡಕ್ಕಿಸ್ತು ದಬಾಕ್ತೀನಿ ಅಂತ ಏನಾದ್ರು ನೀವು ಗೋಲ್ ಇಟ್ಕೊಂಡ್ರೆ ಭಾರಿ ಕಷ್ಟ. ಅದು ಆಗಲ್ಲ. ಮಧ್ಯದಲ್ಲಿ ಎಲ್ಲ ಒಂದ್ಸಲ ಬ್ರೇಕ್ ಆಗುತ್ತಲ್ಲ. ನಾನು ಒಂದು ವಿಡಿಯೋ ಮಾಡಿದ್ದೆ, ಬ್ರೇಕ್ ಇಲ್ದಿರೋ ಗಾಡಿನಲ್ಲಿ ಹತ್ತದಂಗ ಆಗುತ್ತೆ, ಕಾನ್ಫಿಡೆಂಟ್ ಬರಲ್ಲ. ಆ ಕಾನ್ಫಿಡೆಂಟ್ ಬರ್ಬೇಕಂದ್ರೆ ಚಿಕ್ಕ ಚಿಕ್ಕ ಟಾರ್ಗೆಟ್ಗಳನ್ನ ಇಟ್ಕೊಳ್ಳಿ. ಅಂದ್ರೆ ನಿಮ್ದು 500
ರೂಪಾಯಿನ 600 ರೂಪಾಯಿ ಮಾಡೋದು ಹೆಂಗೆ ಅಂತ ಟಾರ್ಗೆಟ್ ಇಟ್ಕೊಳ್ಳಿ. 600 ರೂಪಾಯಿ ಆಗುತ್ತಲ್ಲ, ಅವಾಗ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ, ನಿಮ್ಮ ಮೈಂಡ್ ನಂಬುತ್ತೆ, ಹೌದು ನಾನು 600 ರೂಪಾಯಿ ಅನ್ಕೊಂಡಿದ್ಕೆ ಆಗ್ತಾ ಇದೆ, ಈಗ ನಾನು 700 ರೂಪಾಯಿ ಅನ್ಕೊಂತೀನಿ ಅಂತ 700 ರೂಪಾಯಿಗೆ ಹೋಗಿ, ಆಮೇಲೆ 1000 ರೂಪಾಯಿಗೆ ಹೋಗಿ, ಆಮೇಲೆ 2000ಕ್ಕೆ ಹೋಗಿ, ಡೈರೆಕ್ಟ್ 5000 10,000 ಅಂತೆಲ್ಲ ಹೋದ್ರೆ ವರ್ಕ್ ಆಗಲ್ಲ. ಬಹಳ ಜನ ಮಾಡೋದು ಇದೇ ಪ್ರಾಬ್ಲಮ್. 100% ಆಗುತ್ತೆ. ಈ ತರ ಯೋಚನೆ ಮಾಡಿ, ಯೋಚನೆನೇ ಎಲ್ಲಾನು. ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಅದೇ ರೀತಿನೇ ನಿಮ್ಮ ಸೃಷ್ಟಿ ಕ್ರಿಯೇಟ್ ಆಗುತ್ತೆ, ನಿಮ್ಮ ಸುತ್ತಮುತ್ತ ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ದೊಡ್ಡದಾಗಿ ಯೋಚನೆ ಮಾಡಿ. ಹೌದು, ನಿಮ್ಮ ಸುತ್ತಮುತ್ತ ಅಂತ ಜನನೇ ಇದಾರಲ್ವಾ, ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಅಂತ ವಿಡಿಯೋಗಳನ್ನ ನೋಡಿ, ಅಂತ ಕಂಟೆಂಟ್ ನ ಕನ್ಸ್ಯೂಮ್ ಮಾಡಿ. ಆಮೇಲೆ ಯಾರು ಕಾಲು ಹೇಳ್ತಾರೆ, ನಿಮಗೆ ಉಲ್ಟಾ ಸೀದಾ ಹೇಳ್ತಾರೆ, ನೀನಿಗೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ, ನಿನ್ಗೆ ಅದ್ ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ, ಅಂತವ್ರನ್ನ ದೂರ ಇಡಿ. ಪರವಾಗಿಲ್ಲಲ್ಲ, ಅಂತವ್ರ ಜೊತೆ ಮಾತಾಡಿ ನಿಮ್ಗೇನ್ ಸಿಗಂಗಿದೆ? ನಿಮ್ಮನ್ನ ಕೆಳಗೆಳೆಯರ ಜೊತೆ ಮಾತಾಡಿ ನಿಮ್ಗೇನು ಸಿಗಲ್ಲ. ನಿಮ್ಮನ್ನ ಮೇಲ್ ತಗೊಂಡೋಗೋರ್ ಜೊತೆ ಮಾತಾಡಿ. ನೀವೇನೇ ಮಾಡಿದ್ರು ಮಾಡು ಅಂತ ಸಪೋರ್ಟ್ ಮಾಡ್ತಾರಲ್ಲ, ಅಂತವ್ರ ಜೊತೆ ಸವಾಸ ಮಾಡಿ. ನನ್ನ ಪ್ರಕಾರ ಬಡತನ ಸಿರಿತನ ಅಂತ ರಿಯಾಲಿಟಿನಲ್ಲಿ ಇಲ್ವಾ. ರಿಯಾಲಿಟಿನಲ್ಲಿ ನೀವು ನೋಡಕ್ ಹೋದ್ರೆ ಇಲ್ಲ. ಅದು ಎಲ್ಲಿದೆ ಅಂದ್ರೆ ಇಲ್ಲಿದೆ, ಮೈಂಡ್ ಸೆಟ್ ಅಲ್ಲಿ ಇದೆ. ನೀವು ಯಾವಾಗ ಈ ಮೈಂಡ್ ಇಂದ ತೆಗೆದು ಬಿಸಾಕ್ತೀರಾ, ನಾನು ಬಡವ, ನಾನು ದೇವ್ರ ಹಿಂಗ್ ಇಟ್ಬಿಟ್ಟ, ನಾವು ಬದುಕಿರೋದೇ ವೇಸ್ಟ್, ನಾವ್ ನಮ್ಗೆ ಎಂತ ಜೀವನ ಇದೆ, ನಮ್ದು ಒಂದು ಜೀವನ, ಈ ತರ ಎಲ್ಲ ಮಾತಾಡಕ್ ಸ್ಟಾರ್ಟ್ ಮಾಡ್ತೀರಾ, ಹಂಗೆ ಆಗ್ಬಿಡುತ್ತೆ. ಉಲ್ಟಾದಿಂಗ್ ಮಾಡಿ, ದೊಡ್ಡದಾಗಿ ಯೋಚನೆ ಮಾಡಿ. Bro, my name is Sunil. I own pub in Bangalore in a very prestigious location. Still, I live like a beggar. I don't have any car. Still, but I am struggling still with my construction business. Please help me with this. I have to change. ಏನು ಚೇಂಜ್ ಆಗ್ಬೇಕು ಬ್ರೋ? ನೀವೇ ಹೇಳ್ತಿರೋ ಪ್ರೆಸ್ಟೀಜಿಯಸ್ ಲೊಕೇಶನ್ ಅಲ್ಲಿ ನಂದೊಂದು ಪಬ್ ಇದೆ ಅಂತ. ನನಗೆ ಗೊತ್ತಿಲ್ಲ ಪಬ್ ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ರೆಸ್ಟೋರೆಂಟ್ ತರನೇ ವರ್ಕ್ ಆಗುತ್ತೆ, ಬಟ್ ಯಾವ ರೀತಿ ರಿಯಲ್ ನನಗೆ ಇನ್ಫಾರ್ಮೇಶನ್ ಇಲ್ಲ, ಮತ್ತೆ ನಾಲೆಡ್ಜ್ ಕೂಡ ಇಲ್ಲ ಅದ್ರ ಬಗ್ಗೆ. ಬಟ್ ನೀವು ಇಲ್ಲಿ ಹೇಳಿದ ಮೇಲ್ಮೇಲೆ ಹೇಳ್ತಿರೋದು ನೋಡಿ ನನಗೆ ಅರ್ಥ ಆಗುತ್ತೆ. ನೀವು ಎರಡೆರಡು ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ, ಒಂದು ಕನ್ಸ್ಟ್ರಕ್ಷನ್, ಒಂದು ಪಬ್, ಎರಡೂ ಮಾಡ್ತಿದ್ದೀರಾ ಅಂದ್ರೆ ನೀವು ಯಾವ್ದ್ರಲ್ಲೂ ಸಕ್ಸಸ್ ಆಗಲ್ಲ ಬ್ರೋ. ನಿಮ್ಗೆ ಗೊತ್ತಾಗ್ತಾ ಇದೆಯಲ್ವಾ, ಎರಡು ಕಂಪ್ಲೀಟ್ಲಿ ಅಪೋಸಿಟ್ ಬಿಸ್ನೆಸ್, ಒಂದಕ್ಕೊಂದು ಸಂಬಂಧ ಇಲ್ಲ. ಎರಡೆರಡು ಬಿಸ್ನೆಸ್ ಮಾಡಬೇಕು, ಯಾವಾಗ ಮಾಡಬೇಕು? ಒಂದು ಸಕ್ಸಸ್ ಆದಾಗ ಇನ್ನೊಂದ್ರ ಕಡೆಗೆ ಹೋಗ್ಬೇಕು, ಅದು ಕೂಡ ಸೇಮ್ ಇಂಡಸ್ಟ್ರಿನಲ್ಲೇ ಇರಬೇಕು, ಸೇಮ್ ತರ ಇರಬೇಕು, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿ ಹೋಗೋದಲ್ಲ. ಈಗ ಎಕ್ಸಾಂಪಲ್, ನೀವು ಒಂದು ಪಬ್ ಮಾಡಿದೀರಾ ಅಂದ್ರೆ, ಪಬ್ ಅಲ್ಲಿ ಸಕ್ಸಸ್ಫುಲ್ ಆಗಿದ್ದೀರಾ ಅಂದ್ರೆ, ನೀವು ಇನ್ನೊಂದು ಬಾರ್ ಅಂಡ್ ರೆಸ್ಟೋರೆಂಟ್ ಹಾಕ್ಬೋದು. ಅಲ್ಲಿ ನೀವು ತಲೆ ಉಪಯೋಗಿಸೋದೇ ಬೇರೆ, ಇಲ್ಲಿ ತಲೆ ಉಪಯೋಗಿಸೋದೇ ಬೇರೆ. ಅಲ್ಲಿ ಪೂರ್ತಿ ಲೀಗಾಲಿಟಿ ಬಗ್ಗೆ ಓಡಾಡಬೇಕು, ಆ ಡಾಕ್ಯುಮೆಂಟ್ಸ್, ಈ ಡಾಕ್ಯುಮೆಂಟ್ಸ್, BBMP, ಆ ಅಪ್ರೂವಲ್, ಈ ಅಪ್ರೂವಲ್ ಅಂತ ಓಡಾಡಬೇಕು. ಇಲ್ಲಿ ಕಂಪ್ಲೀಟ್ಲಿ ಬೇರೆ. ಇಲ್ಲಿ ಜನಗಳನ್ನ ಹೆಂಗ್ ಸಂಭಾಳಿಸಬೇಕು, ಕ್ರೌಡ್ ನ ಹೆಂಗ್ ಮ್ಯಾನೇಜ್ ಮಾಡಬೇಕು, ಕ್ರೌಡ್ ನ ಹೆಂಗ್ ಅಟ್ರಾಕ್ಟ್ ಮಾಡಬೇಕು, ಸೇಲ್ಸ್ ಹೆಂಗ್ ಇನ್ಕ್ರೀಸ್ ಮಾಡಬೇಕು, ಈ ತರ ಬಿಸ್ನೆಸ್. ಕಂಪ್ಲೀಟ್ಲಿ ಆಪೋಸಿಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಇದು ವರ್ಕ್ ಆಗಲ್ಲ. ದಯವಿಟ್ಟು ಯಾವ್ದಾದ್ರು ಒಂದು ಕೈ ಬಿಡಿ. ಯಾವ್ದಾದ್ರು ಇರ್ಬೋದು, ನಿಮಗೆ ಯಾವ್ದ್ರಲ್ಲಿ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಯಾವ್ದು ಮಾಡಿದ್ರೆ ನಿಮಗೆ ಫ್ರಸ್ಟ್ರೇಟ್ ಆಗಲ್ಲ, ಸಿಟ್ಟು ಬರಲ್ಲ, ಬೇಜಾರಾಗಲ್ಲ, ಅಂಥದನ್ನ ಮಾಡ್ಕೊಂಡು ಹೋಗಿ. ಎರಡರಲ್ಲೊಂದು ಮಾಡಿ. ಎರಡೂ ಮಾಡಕ್ ಹೋದ್ರೆ ಪ್ರಾಬ್ಲಮ್, ನಿಜವಾಗ್ಲೂ ಪ್ರಾಬ್ಲಮ್. ಯಾರು ಈ ತರ ಸಕ್ಸಸ್ ಆಗಿರೋದೊಂದು ನಾನಂತೂ ನೋಡಿಲ್ಲ. ಮೇ ಬಿ ನಡೆಸ್ತಿರ್ತಾರೆ, ಬಟ್ ಲಾಭ ಏನು ಬರ್ತಿರಲ್ಲ. ಎಲ್ಲಾರ್ದು ಒಂದೊಂದು ಬಿಸ್ನೆಸ್ ಇರ್ತಾವೆ. ಕೇಳಿದ್ರೆ ನಂದು ಅಲ್ಲೊಂದು ಪೆಟ್ರೋಲ್ ಬಂಕ್ ಇದೆ, ಇಲ್ಲಿದೆ, ಅಲ್ಲಿದೆ ಅಂತ ಹೇಳ್ತಾರೆ. ಯಾವುದು ಹೆಂಗ್ ಪ್ರಾಫಿಟ್ ಬರುತ್ತೆ, ಏನೇನು ಮಾಡುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಯಾಕಂದ್ರೆ ವೆರಿ ಡಿಫಿಕಲ್ಟ್ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದು. ನಿಜವಾಗ್ಲೂ ನೀವು ಔಟ್ ಆಫ್ ದ ಫೋಕಸ್ ಆಗ್ಬಿಡ್ತೀರ ಅಂದ್ರೆ, ನೀವು ನಿಮ್ದು ನಾಲೆಡ್ಜ್ ನ ಹೊಸದಾಗಿ ಕಲಿಬೇಕಾಗುತ್ತೆ. ಅದೊಂದು ಹೊಸ ಇಂಡಸ್ಟ್ರಿ ಕಾಲಿಟ್ರೆ ಹೊಸದಾಗಿ ಕಲಿಬೇಕಾಗುತ್ತೆ. ರಿಲಯನ್ಸ್ ಇವರೆಲ್ಲ ಮಾಡ್ತಾರೆ, ಅವ್ರಿಗೆ ಅದು ಕಂಪ್ಲೀಟ್ಲಿ ಬೇರೆ. ನಾವು ನಾರ್ಮಲ್ ಅವ್ರಿಗೆ ಯಾರು ಆ ತರ ಮಾಡೋಕ್ಕಾಗಲ್ಲ. ನಾರ್ಮಲ್ ಇನ್ನೇನು ನಾವು ಲಿಸ್ಟೆಡ್ ಕಂಪ್ನಿಗಳು ಆ ತರ ಮಾಡಕ್ ಹೋದ್ರೆ ನಾವು ಆಲ್ರೆಡಿ ಆ ಕಂಪ್ನಿಗಳನ್ನ ಸೆಲ್ ಮಾಡಿ ಹೊರಗೆ ಹೋಗ್ಬಿಡ್ತೀವಿ. ಯಾಕಂದ್ರೆ ಫೋಕಸ್ ಶಿಫ್ಟ್ ಆಗ್ತಾ ಇದೆ. ಮ್ಯಾನೇಜ್ಮೆಂಟ್ ಹುಡುಗಾಟ ಅಲ್ಲ, ಹೊಸ ಇಂಡಸ್ಟ್ರಿನಲ್ಲಿ ಹೋಗಿ ಹೊಸದ್ ಕಲಿಯೋದು, ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಒಂದು ಕತೆ ಇದೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಇರ್ತಾನೆ, ಅವ್ನು ಹೋಗಿ ಒಬ್ಬ ಸ್ವಾಮೀಜಿ ಹತ್ರ ಕೇಳ್ತಾನೆ, ನಾನು ಯಾವುದೇ ಬಿಸ್ನೆಸ್ ಮಾಡಿದ್ರು ಕೈ ಹಿಡಿತಾ ಇಲ್ಲ, ನಾನು ಹೊಸ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಯಾವುದು ನನಗೆ ಕೈ ಹಿಡಿತಾ ಇಲ್ಲ, ನಾನು ಏನ್ ಮಾಡಬೇಕು, ನನ್ನ ಜಾತಕದಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾನೆ. ಅವಾಗ ಸ್ವಾಮೀಜಿ ಏನ್ ಮಾಡ್ತಾರೆ, ಇವನ್ನ ಅವ್ರ ಮನೆಯಿಂದ ಕರ್ಕೊಂಡು ಹೋಗ್ತಾರೆ. ಮನೆಯಿಂದ ಕರ್ಕೊಂಡು ಹೋಗಿ ತೋರಿಸ್ತಾರೆ. ಅಲ್ಲಿ ಸಣ್ಣ ಸಣ್ಣ ಗುಂಡಿಗಳಾಗಿರ್ತವೆ. ಇವ್ನು ಕೇಳ್ತಾನೆ, ಯಾಕೆ ಈ ತರ ಸಣ್ಣ ಸಣ್ಣ ಗುಂಡಿಗಳು ಮಾಡ್ತಿದ್ದೀರಾ ಅಂತ. ಸ್ವಾಮೀಜಿ ಹೇಳ್ತಾರೆ, ನನಗೆ ನೀರ್ ಬೇಕಾಗಿತ್ತು, ಅದಕ್ಕೆ ನಾನು ಬೋರ್ ಹಾಕ್ಸ್ತಾ ಇದ್ದೆ, ಬಟ್ ಎಲ್ಲೂ ನೀರ್ ಬೀಳ್ತಾ ಇಲ್ಲ ಅಂತ ಹೇಳ್ತಾರೆ. ಅವಾಗ ಅವನು ಅಲ್ಲಿ ಹತ್ರ ಹೋಗಿ ನೋಡಿ ಹೇಳ್ತಾನೆ, ಅಲ್ಲ ನೀವು ಇದನ್ನ ಆಳಕ್ಕೆ ಊಣಿಲ್ಲ, ನೀವು ಆಳ ತೆಗಿದಲೇನೆ ಎಲ್ಲಿಂದ ಸಿಗುತ್ತೆ ನೀರು? ಫಸ್ಟ್ ಯಾವ್ದಾದ್ರು ಒಂದು ಪೂರ್ತಿ ಆಳಕ್ಕೆ ನೀರ್ ಸಿಗೋವರೆಗೂ ತೆಗಿರಿ, ಆಮೇಲೆ ಬೇರೆದ್ರ ಕಡೆ ಬೇರೆ ಓಡಿಬೇಕಲ್ಲ ನೀವು. ಫಸ್ಟ್ ನೀವು ಎಲ್ಲಾನು ಅರ್ಧಂಬರ್ಧ ಮಾಡ್ತಿದ್ದೀರಾ, ಎಲ್ಲಿಂದ ಸಿಗುತ್ತೆ ನೀರು ಅಂತ ಬಿಸ್ನೆಸ್ ಮ್ಯಾನ್ ಸ್ವಾಮೀಜಿ ಕೇಳ್ತಾನೆ. ಅವಾಗ ಸ್ವಾಮೀಜಿ, ನಿನ್ನ ಬಿಸ್ನೆಸ್ಗೂ ಇದೇ ಉತ್ತರ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಕಡೆ ನೀರ್ ಸಿಗೋವರೆಗೂ ತೋಡ್ತಾನೆ ಇರಬೇಕು, ಎಲ್ಲಿವರೆಗೂ ನೀರ್ ಸಿಗಲ್ಲ ಬಿಡಬಾರ್ದು. ಅದು ಬಿಟ್ಬಿಟ್ಟು ಇಲ್ಲೊಂದು ಅರ್ಧ ತೋಡೋದು, ಅಲ್ಲೊಂದು ಅರ್ಧ ತೋಡೋದು, ಅಲ್ಲೊಂದು ಅರ್ಧ ತೋಡಿದ್ರೆ ಎಲ್ಲೂ ನೀರು ಸಿಗಲ್ಲ. ಪ್ಲೀಸ್ ಟೆಲ್ ಮಿ ಅಬೌಟ್ ದ ಬ್ಲಾಕ್ ಡೀಲ್ ಬಿಕಾಸ್ ಐ ಆಮ್ ಗೋಯಿಂಗ್ ಟು ಇನ್ವೆಸ್ಟ್. ಬ್ಲಾಕ್ ಡೀಲ್ ಅಂದ್ರೆ ನಮ್ಮ ತರ ನಾರ್ಮಲ್ ರಿಟೇಲ್ ಇನ್ವೆಸ್ಟರ್ಸ್ ಮಾಡೋದಲ್ಲ ಬ್ರೋ. ಇದು ಬ್ಲಾಕ್ ಡೀಲ್, ದೊಡ್ಡದಾಗಿ ಡೀಲ್ ಆಗುತ್ತೆ. ಇದನ್ನ ನಾರ್ಮಲಿ ಔಟ್ ಆಫ್ ದ ಮಾರ್ಕೆಟ್ ಅಲ್ಲಿ ಬೈ ಮಾಡ್ತಾರೆ, ಮಾರ್ಕೆಟ್ ಹೊರಗಡೆ ಬೈ ಮಾಡ್ತಾರೆ ಇದನ್ನ. ಯಾಕಂದ್ರೆ ನೀವೇನಾದ್ರು ಮಾರ್ಕೆಟ್ ಅಲ್ಲಿ ಆ ಡೀಲ್ ನ ಮಾಡಿದ್ರೆ, ಒಂದ್ 2,000 ಕೋಟಿ 3,000 ಕೋಟಿ ಏನಾದ್ರು ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಒಂದೇ ದಿವಸದಲ್ಲಿ ಸ್ಟಾಕ್ 20% ಅಪ್ ಆಗ್ಬಿಡುತ್ತೆ. ಬಿಕಾಸ್ ಸಡನ್ಲಿ ಆ ದುಡ್ಡು ಇನ್ವೆಸ್ಟ್ ಮಾಡಿದಾಗ ಬೈಯರ್ ಇಲ್ದಿದ್ದ ಕಾರಣದಿಂದ ಸಡನ್ಲಿ ಪ್ರೈಸ್ ಇನ್ಕ್ರೀಸ್ ಆಗ್ಬಿಡುತ್ತೆ. ಇದು ಒಳ್ಳೇದಲ್ಲ ಅಂತೇಳಿ ಬ್ಲಾಕ್ ಡೀಲ್ ಮಾಡ್ಕೊಂತಾರೆ. ಬ್ಲಾಕ್ ಡೀಲ್ ಯಾವ ರೀತಿ ಮಾಡ್ಕೊಂತಾರೆ, ಯಾರಾದ್ರೂ ಪ್ರಮೋಟರ್ ಹತ್ರ ತಗೊಳೋದಿರುತ್ತೆ, ಅಥವಾ ಯಾವುದೋ ಇನ್ಸ್ಟಿಟ್ಯೂಷನ್ ಹತ್ರ ಬೈ ಮಾಡೋದಿರುತ್ತೆ, ಅದನ್ನ ಔಟ್ಸೈಡ್ ದಿ ಮಾರ್ಕೆಟ್ ಮಾಡ್ತಾರೆ. ಇದು NSE ನಲ್ಲೇ ಡೀಲ್ ಆಗುತ್ತೆ, NSE ಅಂಡರ್ ಅಲ್ಲೇ ಆಗುತ್ತೆ, ಟ್ರಾನ್ಸ್ಪರೆಂಟ್ ಇಂದಾನೆ ಆಗುತ್ತೆ. ಬಟ್ ಓಪನ್ ಮಾರ್ಕೆಟ್ ಅಲ್ಲಿ ಬೈ ಸೆಲ್ ಆಗಲ್ಲ. ಓಪನ್ ಮಾರ್ಕೆಟ್ ಅಲ್ಲಿ ಬೈ ಸೆಲ್ ಆದ್ರೆ ಸ್ಟಾಕ್ ಕಿತ್ತರ್ಕೊಂಡ್ ಮೇಲೆ ಹೋಗುತ್ತೆ, ಸೆಲ್ ಮಾಡಿದ್ರು ಸ್ಟಾಕ್ ಕೆಳಗೆ ಬರುತ್ತೆ, ಬೈ ಮಾಡಿದ್ರು ಸ್ಟಾಕ್ ಮೇಲೆ ಹೋಗುತ್ತೆ. ಅದಕ್ಕೆ ಇದನ್ನ ಔಟ್ಸೈಡ್ ಆಫ್ ದಿ ಮಾರ್ಕೆಟ್ ಮಾಡ್ಕೊಂತಾರೆ.
ಎಲ್ಲ ಸ್ಟಾಕ್ ಮಾರ್ಕೆಟ್ ಮತ್ತು ಆಧ್ಯಾತ್ಮ ಈ ಥರ ವಿಷಯದಲ್ಲಿ ಚಾನಲ್ ಎಲ್ಲರೂ ಮೊದಲು ಯೂಟ್ಯೂಬಲ್ಲಿ ಬೇಸಿಕ್ ಕೇಳಿ ಮತ್ತೆ ಮೇನ್ ವಿಷಯಕ್ಕೆ ಕೋರ್ಸ್ ಬೈ ಮಾಡಿ ಅಂದರೆ ಇದೊಂದೇ ಚಾನಲ್ ಸರ್ ಎಲ್ಲ ವಿಷಯವನ್ನು ಹೇಳ್ತೀರಾ, ಆದರೆ ನಮ್ಮ ಜನಕ್ಕೆ ಇದು ಜಿನಿಯನ್ ಅಂತ ಹೋಗ್ಬೇಕಾದ್ರೆ ಕೋರ್ಸ್ ಅಂತ ಒಂದು ಪ್ರೈಸ್ ಫಿಕ್ಸ್ ಮಾಡಿದ್ರೆ ಮಾತ್ರ ಬೈ ಮಾಡ್ತಾರೆ ನೋಡಿ. ನೀವು ಹೇಳ್ತಿರೋದು 100% ಪಟ್ಟು ನಿಜ. ಇದು ಹ್ಯೂಮನ್ ಸೈಕಾಲಜಿ. ಈವನ್ ನಾವು ಕೂಡ ಅದನ್ನೇ ಮಾಡ್ತೀವಿ. ಏನು ಮಾಡ್ತೀವಿ, ಹೊಸ ವರ್ಷಕ್ಕೆ ಏನು ಮಾಡ್ತೀವಿ, ಹೋಗ್ಬಿಟ್ಟು ಒಂದೇ ಸಲ ಜಿಮ್ಮಿಗೆ 1 year ಸಬ್ಸ್ಕ್ರಿಪ್ಷನ್ ಬೈ ಮಾಡ್ತೀವಿ. ಯಾಕಂದ್ರೆ ಒಂದೇ ಸಲ 1 yearದು ದುಡ್ಡು ಕೊಟ್ಬಿಟ್ಟಿದೀವಿ ಅಂದ್ರೆ ದುಡ್ಡು ಕೊಟ್ಟಿದೀವಿ ಅಂತನಾದ್ರೂ ಹೋಗ್ತೀವಿ ಅಂತ ನಾವು ದುಡ್ಡು ಕೊಟ್ಬಿಡ್ತೀವಿ. ಅದೇ ರೀತಿ ಯಾವ್ದಾದ್ರು ನೀವು ಕೋರ್ಸ್ ಬೈ ಮಾಡಿದ್ರೆ ನೀವು ದುಡ್ಡು ಕೊಟ್ಟಿದ್ದೀರಾ ಅಂತನಾದ್ರೂ ಅದನ್ನ ಕಲಿಯಕ್ಕೆ ಹೋಗ್ತೀರಾ. ಫ್ರೀ ಅಂದ್ರೆ ಅದಕ್ಕೊಂದು ಬೆಲೆ ಇರಲ್ಲ. ಅದಕ್ಕೊಂದು ಬೆಲೆ ಇಟ್ರೇನೆ ಅದಕ್ಕೊಂದು ಬೆಲೆ ಬರುತ್ತೆ. ಅದ್ರ ರಿಯಲ್ ವ್ಯಾಲ್ಯೂ ಇದೆಯೇ ಇಲ್ಲ ಗೊತ್ತಿಲ್ಲ, ಬಟ್ ಅದಕ್ಕೊಂದು ಬೆಲೆ ಇಟ್ರೇನೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ಹಂಗಂತ ನಾವು ಯಾವುದೇ ರೀತಿ ಕೋರ್ಸ್ ಗೀರ್ಸ್ನೆಲ್ಲ ಮಾಡಲ್ಲ. ಯಾಕಂದ್ರೆ ನಾವು ಜಾಸ್ತಿ ಜನಕ್ಕೆ ರೀಚ್ ಆಗಕ್ಕಾಗಲ್ಲ. ಬಿಕಾಸ್ ಕೋರ್ಸ್ ಬೈ ಮಾಡಿ ಅಂದ್ರೆ ಎಷ್ಟೋ ಜನ ಇಗ್ನೋರ್ ಮಾಡ್ಬೋದು. ಅದನ್ನೇ ಬಂದು ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಎಲ್ಲರಿಗೂ ತಲುಪುತ್ತಲ್ಲ, ಜಾಸ್ತಿ ಜನಕ್ಕೆ ತಲುಪುತ್ತಲ್ಲ. ಅಭಿ ಅಣ್ಣ, ಇದು ನನ್ನ 3rd time ಕ್ವಶನ್, ಪ್ಲೀಸ್ ಪಿಕ್ ಮಾಡಿ. ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳಿ. ಇದು ಬೇರೆ ಮ್ಯೂಚುವಲ್ ಫಂಡ್ಗಿಂತ ಬೇರೆ ಲೈಕ್ ಲಾರ್ಜ್ ಮಿಡ್ ಸ್ಮಾಲ್ಗಿಂತ ಪ್ಲೀಸ್ ಹೇಳಿ ಅಣ್ಣ. ಫ್ಲೆಕ್ಸಿ ಕ್ಯಾಪ್ ಅಂದ್ರೆ ಹೆಸರಲ್ಲೇ ಹೇಳ್ದಂಗೆ ಫ್ಲೆಕ್ಸಿ ಅಂತ ಇದೆ. ಫ್ಲೆಕ್ಸಿ ಅಂದ್ರೆ ಫ್ಲೆಕ್ಸಿಬಲ್, ಅಂದ್ರೆ ಇವರು ಲಾರ್ಜ್ ಕ್ಯಾಪ್ ಅಲ್ಲೂ ಹೋಗ್ಬೋದು, ಸ್ಮಾಲ್ ಕ್ಯಾಪ್ ಅಲ್ಲೂ ಹೋಗ್ಬೋದು, ಮಿಡ್ ಕ್ಯಾಪ್ ಅಲ್ಲೂ ಹೋಗ್ಬೋದು ಅಂತ. ಎಕ್ಸಾಂಪಲ್ಗೆ ನಿಮ್ಮ ಹತ್ರ 100 ರೂಪಾಯಿ ಇದೆ ಅನ್ಕೊಳ್ಳಿ. ಆ 100 ರೂಪಾಯಿನಲ್ಲಿ ನೀವೇನ್ ಮಾಡ್ತೀರಾ, 70 ರೂಪಾಯಿದು ಲಾರ್ಜ್ ಕ್ಯಾಪ್ ಬೈ ಮಾಡ್ತೀರಾ, ಇನ್ನೊಂದು 20 ರೂಪಾಯಿದು ಮಿಡ್ ಕ್ಯಾಪ್ ಬೈ ಮಾಡ್ತೀರಾ, ಇನ್ನೊಂದು 10 ರೂಪಾಯಿದು ಸ್ಮಾಲ್ ಕ್ಯಾಪ್ ಬೈ ಮಾಡ್ತೀರಾ. ಅಥವಾ 70 ರೂಪಾಯಿದು ಸ್ಮಾಲ್ ಕ್ಯಾಪ್ ಬೈ ಮಾಡ್ತೀರಾ, 20 ರೂಪಾಯಿ ಮಿಡ್ ಕ್ಯಾಪ್ ಬೈ ಮಾಡ್ತೀರಾ, 10 ರೂಪಾಯಿ ಲಾರ್ಜ್ ಕ್ಯಾಪ್ ಬೈ ಮಾಡ್ತೀರಾ. ಏನ್ ಬೇಕಿರೋ ಮಾಡ್ಬೋದು. ಫಂಡ್ ಮ್ಯಾನೇಜರ್ಗೆ ಆ ತರ ರೈಟ್ಸ್ ಇರುತ್ತೆ. ಬಟ್ ನಾರ್ಮಲಿ ಫಂಡ್ ಮ್ಯಾನೇಜರ್ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ ಯಾವಾಗ್ಲೂ ಲಾರ್ಜ್ ಕ್ಯಾಪ್ ಅಲ್ಲೇ ಹೋಗ್ತಾರೆ. ಮೆಜಾರಿಟಿ ಅವ್ರದ್ದು ಲಾರ್ಜ್ ಕ್ಯಾಪ್ ಅಲ್ಲೇ ಇರುತ್ತೆ. ಇನ್ನೊಂದು 20 to 30% ಸ್ಮಾಲ್ ಮಿಡ್ ಅಲ್ಲಿ ಪ್ಲೇ ಮಾಡಿ ಜಾಸ್ತಿ ರಿಟರ್ನ್ ತೆಗೆಯಕ್ಕೆ ಟ್ರೈ ಮಾಡ್ತಾರೆ. ಅಂದ್ರೆ ಬೇರೆ ಲಾರ್ಜ್ ಕ್ಯಾಪ್ ಕಂಪನಿಗಳಿಗಿಂತ ಜಾಸ್ತಿ ರಿಟರ್ನ್ ತೆಗೆಯಕ್ಕೆ ಟ್ರೈ ಮಾಡ್ತಾರೆ. ಇದನ್ನ ಫ್ಲೆಕ್ಸಿ ಕ್ಯಾಪ್ ಅಂತ ಕರೀತಾರೆ. ಇದು ನಿಮ್ಗೆ ನಾರ್ಮಲಿ ಲಾರ್ಜ್ ಕ್ಯಾಪ್ ಗಿನ್ನ 1%, 2%, 3% ಜಾಸ್ತಿ ರಿಟರ್ನ್ ಸಿಗುತ್ತೆ. ಬಟ್ ಇದರಲ್ಲಿ ಲಾರ್ಜ್ ಕ್ಯಾಪ್ ಗಿನ್ನ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಇದು ಪ್ಯೂರ್ ಲಾರ್ಜ್ ಕ್ಯಾಪ್ ಅಲ್ಲ. ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ವಿಡಿಯೋ ಮಾಡಿ ಸರ್ ಪ್ಲೀಸ್. ಸರ್ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ಹೆಂಗೆ ವಿಡಿಯೋ ಮಾಡೋಕ್ಕಾಗುತ್ತೆ ಅಂದರೆ, ನಾನೇ ಹೇಳ್ಬಿಟ್ರೆ ಮಲ್ಟಿ ಬ್ಯಾಗರ್ ಸ್ಟಾಕ್ ಅಂತ ಎಲ್ಲರೂ ಓಡೋಗಿ ದಬ ಬೈ ಮಾಡಿಬಿಡ್ತಾರೆ. ಮತ್ತೆ ಈ ವಿಡಿಯೋ ನೋಡಿದ್ರೆ ಏನಾಗುತ್ತೆ ಗೊತ್ತಾ, ಈ ಥರ ಯಾಕೆ ನಾವು ವಿಡಿಯೋ ಮಾಡಲ್ಲ, ಬಿಸ್ನೆಸ್ ಕೇಸ್ ಸ್ಟಡಿ ಮಾಡ್ತೀವಿ, ಒಂದು ಕಂಪ್ನಿ ಬಗ್ಗೆ ಪೂರ್ತಿ ಅನಾಲಿಸಿಸ್ ಮಾಡಿ ವಿಡಿಯೋ ಮಾಡ್ತೀವಿ. ಇದೇ ಮಲ್ಟಿ ಬ್ಯಾಗರು, ಇದೇ ಒಂದು ಇದು ಅಂತ ಯಾಕೆ ಮಾತಾಡಲ್ಲ ಅಂದರೆ, ನಾವು ಪಬ್ಲಿಕಲ್ಲಿ ಮಾತಾಡ್ಬೇಕಾದ್ರೆ ತುಂಬಾ ರೆಸ್ಪಾನ್ಸಿಬಲ್ ಆಗಿ ನಡ್ಕೊಬೇಕು. ಯಾಕಂದ್ರೆ ನನಗೂ ಗೊತ್ತಿಲ್ಲ ಸ್ಟಾಕ್ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೋ ಅಂತ. ನಾವೊಂದು ವಿಡಿಯೋ ಮಾಡಿ ಹಾಕಿದಾಗ ತುಂಬಾ ಜನ ಅದನ್ನ ಫಾಲೋ ಮಾಡ್ತಾರೆ. ನಮ್ಮನ್ನ ಏನಂತ ಕರೀತಾರೆ, ಇನ್ಫ್ಲೂಯೆನ್ಸರ್ಸ್ ಅಂತ ಕರೀತಾರೆ. ಇನ್ಫ್ಲೂಯೆನ್ಸರ್ ಏನ್ ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಇನ್ಫ್ಲೂಯೆನ್ಸ್ ಮಾಡಬೇಕಾದ್ರೆ ನಾವು ಹುಷಾರಾಗಿರ್ಬೇಕು. ನಾವು ಇನ್ಫ್ಲೂಯೆನ್ಸ್ ಮಾಡಲಿಲ್ಲ ಜನ ಇನ್ಫ್ಲೂಯೆನ್ಸ್ ಆಗ್ತಾರೆ. ಅದಕ್ಕೆ ನಾವು ಹುಷಾರಾಗಿರ್ಬೇಕು. ಅದ್ರ ಬದಲು ಏನ್ ಮಾಡಬೇಕು, ಕಂಪ್ನಿಗಳ ಕೇಸ್ ಸ್ಟಡಿ ಮಾಡಬೇಕು. ಕಂಪ್ನಿಗಳ ಕೇಸ್ ಸ್ಟಡಿ ಮಾಡ್ಬಿಟ್ಟು ಜನಗಳಿಗೆ ಬಿಡಬೇಕು, ನೀವು ಒಂದ್ಸಲ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿ ಬಿಡಿ ಅಂತ. ಅದು ಬಿಟ್ಬಿಟ್ಟು ನಾನು ಇದನ್ನ ಬೈ ಸೆಲ್ ಮಾಡಿ ಅಂತ ಹೇಳ್ಬಿಟ್ರೆ ಏನಾಗುತ್ತೆ ಗೊತ್ತಾ. ಎಕ್ಸಾಂಪಲ್, ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅನ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ಯಾವುದೋ ಒಂದು ಸ್ಟಾಕ್ ಹೆಸರು ಹೇಳಿದೆ, ನನಗೆ ತುಂಬಾ ಚೆನ್ನಾಗಿ ಅನಿಸ್ತು, ಸ್ಟಾಕ್ ಹೆಸರು ಹೇಳಿದೆ. ನೀವೇನ್ ಮಾಡ್ತೀರಾ ಗೊತ್ತಾ, ನಿಮ್ಮ ಹತ್ರ ಇರೋದು ಬರೋ ದುಡ್ಡೆಲ್ಲೂ ಇದೊಂದೇ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಬಿಕಾಸ್ ನಿಮಗೆ ಇದೊಂದೇ ವಿಡಿಯೋ ನೋಡಿರ್ತೀರಲ್ಲ, ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ಇದೇ ಸಾಕ್ ನನಗೆ ಲೈಫ್ ಅಲ್ಲಿ ಅನ್ಸ್ಬಿಡುತ್ತೆ. ಮತ್ತೆ ನಂದು ಇನ್ನೊಂದು ವಿಡಿಯೋ ನೀವು ನೋಡೋದೇ ಇಲ್ಲ, ಇನ್ನೊಂದು ಸ್ಟಾಕ್ಸ್ ಬಗ್ಗೆ ಮಾಡೋದು ನೋಡೋದೇ ಇಲ್ಲ. ಇದೇ ಸ್ಟಾಕ್ಸ್ ಕೆಳಗೆ ಬಂದ್ರೆ ಏನ್ ಮಾಡ್ತೀರಾ, ನಾನು ಮಾಡಿರೋ 9 ಸ್ಟಾಕ್ಸ್ ಮೇಲೆ ಹೋಗಿರ್ತವೆ, ಇದೇ ಸ್ಟಾಕ್ಸ್ ಕೆಳಗೆ ಬಂದಾಗ ಏನ್ ಮಾಡ್ತೀರಾ. ಅದಕ್ಕೆ ಪೋರ್ಟ್ಫೋಲಿಯೋದಲ್ಲಿ ಅಲೋಕೇಶನ್ ಮಾಡಬೇಕು. ಪೋರ್ಟ್ಫೋಲಿಯೋ ಅಂದ್ರೆ ಸುಮ್ಮನೆ ಏನೋ ಒಂದು ಬೈ ಮಾಡದೆ ಎಲ್ಲ ಮೇಲೋಯ್ತು ಅಲ್ಲ. ಪೋರ್ಟ್ಫೋಲಿಯೋದಲ್ಲಿ ಅಲೋಕೇಶನ್ ಮಾಡಬೇಕು. ಒಂದು ಸ್ಟಾಕ್ ಅಲ್ಲಿ 10% ಆಗಬೇಕು, ಇನ್ನೊಂದು ಸ್ಟಾಕ್ ಅಲ್ಲಿ 15% ಆಗಬೇಕು, ಇನ್ನೊಂದು ಸ್ಟಾಕ್ಸ್ ಅಲ್ಲಿ 20% ಆಗಬೇಕು. ಈ ತರ ಅಲೋಕೇಶನ್ ಮಾಡಬೇಕು. ಇಲ್ಲ ಅಂದ್ರೆ ನೀವು ದುಡ್ಡು ಮಾಡೋಕ್ಕಾಗಲ್ಲ. ನೀವು ಯಾವ್ದು ಕಮ್ಮಿ ಬೈ ಮಾಡಿರ್ತೀರಲ್ಲ, ಅಂದ್ರೆ ಬರೀ ನಿಮ್ಮ ಹತ್ರ 100 ರೂಪಾಯಿ ಇದೆ ಅಂದ್ರೆ ಒಂದ್ 2 ರೂಪಾಯಿ ಯಾವ್ದ್ರಲ್ಲಿ ಹಾಕಿರ್ತೀರಲ್ಲ, ಅದೇ ಜಾಸ್ತಿ ಮೇಲೋಗಿರುತ್ತೆ. ಅದು ಮೇಲೋದ್ರು ಕೂಡ ನಿಮ್ ಎಂಟೈರ್ ಪೋರ್ಟ್ಫೋಲಿಯೋಗೆ ಏನು ಎಫೆಕ್ಟ್ ಆಗಿರಲ್ಲ. ಅದಕ್ಕೇನೆ ಅಲೋಕೇಶನ್ ಬಹಳ ಮುಖ್ಯ. ನಮ್ಮನ್ನ ಜಸ್ಟ್ ಇನ್ಫಾರ್ಮೇಶನ್ ಕೊಡೋ ತರ ಯೂಸ್ ಮಾಡ್ಕೊಳ್ಳಿ. ನನ್ನನ್ನು ಮಾತ್ರ ಅಲ್ಲ, ನೀವು ಯೂಟ್ಯೂಬ್ ಅಲ್ಲಿ ಯಾರನ್ನೇ ನೋಡಿ ಅವ್ರನ್ನ ಇನ್ಫಾರ್ಮೇಶನ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ. ದಯವಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾತ್ರ, ದುಡ್ಡಿನ ವಿಚಾರದಲ್ಲಿ ಮಾತ್ರ ಯಾರನ್ನು ಲಿಟ್ರಲಿ ತಗೊಂಡ್ಬೇಡಿ. ಅವ್ರು ಹೇಳಿದ್ದೇ ಮಾಡ್ಬೇಕು, ಇವ್ರು ಹೇಳ್ದಂಗೆ ಮಾಡ್ಬೇಕಂತ ತಗೊಂಡ್ಬೇಡಿ. ಯಾಕಂದ್ರೆ ದುಡಿಯೋ ದುಡ್ಡು ನೀವು 500 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಇದೆ ಅಲ್ಲ, 1000 ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಇದೆ. ನೀವು ಡಿಸಿಷನ್ ಮಾಡಿ. ನಮ್ಮನ್ನ ಜಸ್ಟ್ ಇನ್ಫಾರ್ಮೇಶನ್ಗೋಸ್ಕರ ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಈ ಇನ್ಫಾರ್ಮೇಶನ್ ಎಲ್ಲ ತಕ್ಕಂಗೆ ಕುತ್ಕೊಬೇಕಂದ್ರೆ ಭಾರಿ ಕಷ್ಟ ಆಗುತ್ತೆ. ನಾವು ಇನ್ಫಾರ್ಮೇಶನ್ ಹೇಳ್ತೀವಿ, ಇದ್ರ ಮೇಲೆ ನೀವು ಒಂದ್ಸಲ ಲೇಯರ್ ಹಾಕಿ, ನೀವೊಂದು ಫಿಲ್ಟರ್ ಹಾಕಿ. ಯಾಕಂದ್ರೆ ಒಂದು ವಿಡಿಯೋ ಮಾಡ್ಬೇಕಾದ್ರೆ ನಾವು ಎಷ್ಟೊಂದು ವಿಷಯ ಬಿಟ್ಟಿರ್ಬೋದು. 15-20 ನಿಮಿಷದಲ್ಲಿ ಒಂದು ಕಂಪ್ನಿ ಕವರ್ ಮಾಡಕ್ ಆಗಲ್ಲ. ಎಷ್ಟೊಂದು ವಿಷಯ ಬಿಟ್ಟಿರ್ಬೋದು. ಅವಾಗ ನೀವೇನ್ ಮಾಡ್ಬೋದು, ಓಕೆ ಇವ್ರು ಈ ವಿಷಯ ಬಿಟ್ಟಿದ್ದಾರೆ, ನನಗೆ ಈ ವಿಷಯ ಸಿಕ್ತು ಅಂತ ನೀವೊಂದು ಫಿಲ್ಟರ್ ಹಾಕ್ಬೋದು. ಇದೆಲ್ಲ ಬೇಡ, ತಲೆನೋವೇ ಬೇಡ, ಆರಾಮಾಗಿರ್ಬೇಕಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕ್ಬಿಟ್ಟು ತಲೆನೋವು ಇಲ್ದಂಗೆ ಸುಮ್ಮನೆ ಆಗ್ಬಿಡಿ. ಮ್ಯೂಚುವಲ್ ಫಂಡ್ ಈಸಿ. ನಮ್ಮಂತ ಮಿಡಲ್ ಕ್ಲಾಸ್ ಹೇಳ್ತೀನಿ ಕೇಳಿ. ನಾರ್ಮಲಿ ಯಾರ್ದು ತಿಂಗಳ 1 ಲಕ್ಷ ರೂಪಾಯಿಗಿನ್ನ ಕೆಳಗಡೆ ಸಂಬಳ ಇರುತ್ತೆ, ಅವ್ರಿಗೆಲ್ಲ ಮ್ಯೂಚುವಲ್ ಫಂಡ್ ವೆರಿ ಸಿಂಪಲ್, ತಲೆ ಕೆಡಿಸ್ಕೊಳಂಗಿರಲ್ಲ.
ಒಂದ್ಸಲ ದುಡ್ಡು ಜಾಸ್ತಿ ಆಗ್ತಾ, ಇನ್ಕಮ್ ಜಾಸ್ತಿ ಆಗ್ತಾ ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳು ಓಪನ್ ಆಗ್ತವೆ, PMS, AF ಬೇರೆ ಬೇರೆ ತರ ಓಪನ್ ಆಗ್ತವೆ. ಅದು ದುಡ್ಡಿರೋರ್ಗೆ. ನಮ್ಗೆ 1 ಲಕ್ಷಕ್ಕಿಂತ ಒಳಗಡೆ ಸಂಬಳ ಬಂದ್ರೆ ನಿಮಗೆ ಮ್ಯೂಚುವಲ್ ಫಂಡ್ ಬೆಸ್ಟ್. ಅಣ್ಣ ನೀನ್ ಹೇಳ್ತಿರೋದು ಸರಿ, ಆದರೆ ಭಾರತದಲ್ಲಿ ಜನರು EMI ಇಂದ ವಸ್ತುಗಳ ಖರೀದಿ ಮಾಡದೆ ಹಣ ಉಳಿತಾಯ ಮಾಡಿ ಖರೀದಿ ಮಾಡಲು ಹೋದಾಗ ಆ ಹಣ ಮಾರುಕಟ್ಟೆಯ ಹಣದುಬ್ಬರದಿಂದ ಬೆಲೆ ಕಡಿಮೆ ಆಗುತ್ತದೆ. ಆಗ ಉಳಿತಾಯ ಮಾಡಿ ವ್ಯರ್ಥ ಆಯಸ್ಸು ಮುಗಿದಿರುತ್ತದೆ. ಬ್ರೋ, ಹಂಗಂತ ನೀವು ತಗೊಂಡೋಗಿ ಡಿಪ್ರಿಷಿಯೇಟಿಂಗ್ ಅಸೆಟ್ನ ಮನೇಲಿ ಇಟ್ಕೊಂತೀರಾ ಅಂದ್ರೆ ಇನ್ಫ್ಲೇಷನ್ಗಿನ್ನ ಜಾಸ್ತಿ ನಿಮ್ಮ ವಸ್ತುಗಳ ಪ್ರೈಸ್ ಕೆಳಗೆ ಬೀಳುತ್ತೆ. ಎಕ್ಸಾಂಪಲ್ ಯಾವುದೋ ಒಂದು ಕ್ಯಾಮ್ರಾ ತಂದ್ರಿ ಅನ್ಕೊಳ್ಳಿ, ನಿಮಗೆ ಪೂರ್ತಿ ಇಷ್ಟ ಆಗ್ಬಿಡ್ತು, ನೀವು ಹೋಗಿ DSLR ಕ್ಯಾಮ್ರಾ ತಂದ್ರಿ ಅನ್ಕೊಳ್ಳಿ, ಇತ್ಲಾಗೆ 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ದುಡ್ಡಿದೆ, ಇನ್ನೊಂದ್ ಕಡೆ ಈ ಕ್ಯಾಮ್ರಾಗ 1 ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು. ಇವಾಗ ನೀವು ಕ್ಯಾಮ್ರಾ ತಗೊಂಬಂದು ಮನೇಲಿ ಇಟ್ಕೊಂಡಿದ್ದೀರಾ. ಕ್ಯಾಮ್ರಾ ನೀವು ತಂದ ಒಂದೇ ದಿವಸಕ್ಕೆ 50% ಫಾಲ್ ಆಗುತ್ತೆ. ತಗೊಂಡ ಒಂದೇ ದಿವಸಕ್ಕೆ ಅದ್ರ ವ್ಯಾಲ್ಯೂ ಎಷ್ಟಾಗುತ್ತೆ? 50% ಕಡಿಮೆ ಆಗುತ್ತೆ. ಅದೇ ನೀವು 1 ಲಕ್ಷ ಇಟ್ಟಿರ್ತೀರಲ್ಲ, 1 ಲಕ್ಷ ಅಟ್ಲೀಸ್ಟ್ 7% ಇನ್ಫ್ಲೇಷನ್ ಅಂದ್ರೆ 10 ವರ್ಷ ಬೇಕಿದ್ದು 50% ಕಡಿಮೆ ಆಗಕ್ಕೆ. ನೀವೇನ್ ಕಾರ್ ತಗೊಂಬಂದು ಇವತ್ತೇ ಇಟ್ಕೊಂತೀರಾ, ಅದ್ರದ್ದು ಫಾಲ್ ಆಗುತ್ತೆ. ನೀವು ಡಿಪ್ರಿಷಿಯೇಟಿಂಗ್ ಅಸೆಟ್ ನ ಬೈ ಮಾಡ್ತಿದ್ದೀರಾ, ಅದು ಇನ್ಫ್ಲೇಷನ್ ಗಿನ್ನ ಜಾಸ್ತಿ ಫಾಸ್ಟ್ ಆಗಿ ಫಾಲ್ ಆಗುತ್ತಲ್ಲ, ಇನ್ಫ್ಲೇಷನ್ ಗಿನ್ನ ಜಾಸ್ತಿ ಫಾಸ್ಟ್ ಆಗಿ ಕೆಳಗೆ ಬೀಳುತ್ತೆ. ಶೇರ್ ಮಾರ್ಕೆಟ್ ಅಲ್ಲಿ ಯಾರನ್ನ ದುಡ್ಡು ಹಾಕ್ಬಿಟ್ಟು ಒಂದು 20% ಕೆಳಗೆ ಬಂದ್ರೆ ಬಾಯ್ ಬಡ್ಕಂತಾರೆ ಅಬ್ಬಬ್ಬಬ್ಬ ಅಂತ. ಯಾವ್ದಾನ ಒಂದು ಐಟಮ್ ತಗೊಂಬಂದ್ರೆ ಅದು 100% ವೇಸ್ಟ್ ಆಗುತ್ತಲ್ಲ, 50% ಅಲ್ಲಿ 100% ವೇಸ್ಟ್ ಆಗುತ್ತೆ. ನೀವೇ ಒಂದ್ಸಲ ಯೋಚನೆ ಮಾಡಿ, ನಿಮಗೆ ಬೇಕಾಗಿರೋ ಐಟಮ್ ನ ನೀವು ಯಾವ್ದು ತಗೊಂಡಿದ್ದೀರಾ ಅಂತ ರೀಸೆಂಟ್ ಆಗಿ ಅದನ್ನ ತಗೊಂಡು ಯೂಸ್ ಮಾಡ್ತಿದ್ದೀರಾ ಅಂತ ಒಂದ್ಸಲ ನೀವೇ ಚೆಕ್ ಮಾಡಿ. ನಿಮ್ಮ ಮನೆಯಲ್ಲಿ ಒಂದ್ಸಲ ಕಣ್ಣಾಡಿಸಿ. ಹೌದು, ನಾನು ಮಾಡ್ತಿದ್ದೀನಿ, ನಾನೇನ್ ದೊಡ್ಡ ಸಾಚ ಅಲ್ಲ, ಬಟ್ ಇದನ್ನ ತಪ್ಸನ ನಿಮಗೆ ಹೇಳ್ತಾ ನನಗೂ ಜ್ಞಾಪನ ಆಗುತ್ತೆ. ಯು ಟಾಟ್ ಅಬೌಟ್ ಸೇವಿಂಗ್ಸ್, ಇನ್ವೆಸ್ಟಿಂಗ್, ಬಟ್ ಮೇಕ್ ವಿಡಿಯೋ ಆನ್ ಮನಿ ಮೇಕಿಂಗ್. ಬ್ರೋ, ಮನಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಫಸ್ಟು. ನಾನು ಬಂದ್ಬಿಟ್ಟು ನೀವು ನಾನೇನು ಹೇಳ್ಬೋದು ನಿಮಗೆ ಹಿಂಗೆ ಮನಿ ಮಾಡಿ ಅಂತ ಏನು ಹೇಳ್ಬೋದು ಹೇಳಿ? ಆ ಸ್ಕಿಲ್ ಹೇಳ್ಬೋದು. ಇಲ್ಲಿ ಹೋಗಿ ಯಾವುದೋ ಒಂದು ಆ್ಯಪ್ ಸಿಗುತ್ತೆ, ಈ ಆ್ಯಪಲ್ಲಿ ನೀವು ಇಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡಿ ಸಂಜೆ ಅಷ್ಟೊತ್ತಿಗೆ ಆ ದುಡ್ಡನ್ನ ವಿಡ್ರಾ ಮಾಡಿ, ನಿಮ್ಮ ದುಡ್ಡು ಇಷ್ಟ ಆಗಿರುತ್ತೆ, ಇಲ್ಲೊಂದು ಟ್ರೇಡಿಂಗ್ ಮಾಡಿ, ಈ ಥರ ಏನಾದರೂ ಹೇಳ್ಬೇಕಾ? ಏನು ಹೇಳ್ಬೋದು? ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ದುಡ್ಡು ಮಾಡೋದು ಏನು, ಹೆಂಗೆ ಅನ್ನೋದನ್ನ ನನ್ನ ಕಡೆಯಿಂದ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ನಾಲೆಡ್ನ ಅಕ್ವೈರ್ ಮಾಡಿ. ನಾಲೆಡ್ನ ಅಕ್ವೈರ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ? ಮನಿ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಮನಿ ಅಂದರೆ ವ್ಯಾಲ್ಯೂ. ಓಕೆ, ಒಂದು ವ್ಯಾಲ್ಯೂನ ಮನಿ ಅಂತ ಕರೀತಾರೆ. ವ್ಯಾಲ್ಯೂನ ಡೈರೆಕ್ಟ್ ಆಗಿ ನಾವು ಅದನ್ನ ಒಂದು ವ್ಯಾಲ್ಯೂ ಮಾಡೋಕ್ಕಾಗಲ್ಲ ಅಂತ ಅದ್ರ ಜೊತೆ ಮನಿ ಇಟ್ಕೊಂಡು ವ್ಯಾಲ್ಯೂ ಮಾಡ್ತಾರೆ. ಎಕ್ಸಾಂಪಲ್, ನೀವು ಇಲ್ಲಿಂದ ನಿಮ್ಮ ಮನೆಗೆ ಹೋಗ್ಬೇಕಾಗಿದೆ. ನೀವು ಮನೆಗೆ ಹೋಗ್ಬೇಕಾದ್ರೆ ನಿಮ್ಮ ಹತ್ರ 3 ಆಪ್ಷನ್ ಇದೆ. ಒಂದು ಬೈಕಿಂದ ನೀವು ಮನೆಗೆ ಹೋಗ್ಬೋದು, ರ್ಯಾಪಿಡೋ ಬೈಕಿಂದ ನೀವು ಮನೆಗೆ ಹೋಗ್ಬೋದು. ಇನ್ನೊಂದು ಆಟೋ, ಇನ್ನೊಂದು ಕಾರು. ಈ 3 ಟ್ರಾನ್ಸ್ಪೋರ್ಟ್ ಕೂಡ ನಿಮ್ಮನ್ನ ಮನೆಗೆ ಸೇರಿಸ್ತಾ ಇದಾವೆ. ಬಟ್ 3 ಕೂಡ ಡಿಫ್ರೆಂಟ್ ಪ್ರೈಸ್ ನ ಕೇಳ್ತಾ ಇದ್ದಾರೆ. ಬೈಕ್ ಟ್ಯಾಕ್ಸಿ 100 ರೂಪಾಯಿ ಕೇಳಿದ್ರೆ, ಆಟೋ 150 ರೂಪಾಯಿ ಕೇಳ್ತಾನೆ, ಕ್ಯಾಬು 250 ರೂಪಾಯಿ ಕೇಳ್ತಾನೆ. ಯಾಕೆ ಹೇಳಿ ನೋಡೋಣ? ಅವರು ಯಾವ ರೀತಿ ವ್ಯಾಲ್ಯೂ ಪ್ರೊವೈಡ್ ಮಾಡ್ತಿದಾರಲ್ಲ ಅದಕ್ಕೆ. ಬೈಕ್ ಟ್ಯಾಕ್ಸಿನಲ್ಲಿ ನಿಮಗೆ ಕಂಫರ್ಟ್ ಇರಲ್ಲ, ಸೇಫ್ಟಿನೂ ಇರಲ್ಲ, ಮಳೆಗಿಳೆ ಬಂದ್ರೆ ನೆನಿಬೇಕಾಗತ್ತೆ. ಅದೇ ಆಟೋದಲ್ಲಿ ನಮಗೆ ಅಷ್ಟೊಂದು ಕಂಫರ್ಟ್ ಇಲ್ದಿದ್ರು ಕೂಡ ಮಳೆಗಿಳೆ ಬಂದ್ರೆ ಮತ್ತೆ ಚಳಿಗಾಳಿಗೆ ಸೇಫ್ಟಿ ಆಗಿದೆ. ಟ್ಯಾಕ್ಸಿ ಕಂಪ್ಲೀಟ್ಲಿ ಸೇಫ್. ಇಲ್ಲಿ 3 ಏನ್ ಮಾಡಿದ್ರು? ವ್ಯಾಲ್ಯೂ ಪ್ರೊವೈಡ್ ಮಾಡಿದ್ರು. ಈ ವ್ಯಾಲ್ಯೂ ಪ್ರೊವೈಡ್ ಮಾಡೋದನ್ನ ಅವ್ರ ಕೈಲಿ ಹೆಂಗ್ ವ್ಯಾಲ್ಯೂ ಪ್ರೊವೈಡ್ ಮಾಡಿದೆ ಅಂತ ಹೇಳಕ್ ಬರ್ತಿಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ? ನನಗೆ ಇಷ್ಟು ದುಡ್ಡು ಕೊಡಿ ಅಂತ ಕೇಳ್ತಿದ್ದಾರೆ. ಇಷ್ಟೇ, ದುಡ್ಡು ಅನ್ನೋದು ಒಂದು ವ್ಯಾಲ್ಯೂ. ಈ ವ್ಯಾಲ್ಯೂಗೆನೆ ಜನ ಪೇ ಮಾಡ್ತಾರೆ. ನೀವು ವ್ಯಾಲ್ಯೂ ಕ್ರಿಯೇಟ್ ಮಾಡಿ ಯಾರಿಗಾದ್ರೂ, ಆ ಜನ ಆಟೋಮೆಟಿಕ್ಲಿ ನಿಮಗೆ ಪೇ ಮಾಡ್ತಾರೆ. ಅದು ಬಂದ್ಬಿಟ್ಟು ದುಡ್ಡು 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 ಅಂತ ತಲೆ ಕೆಡಿಸ್ಕೊಂಡ್ಬಿಡಿ. ದುಡ್ಡು ಅನ್ನೋದು ಏನಂತ ಅರ್ಥ ಮಾಡ್ಕೊಳ್ಳಿ. ದುಡ್ಡು ಅಂದ್ರೆ ಒಂದು ವ್ಯಾಲ್ಯೂನ ನೀವು ಯಾರಿಗಾದ್ರೂ ಕೊಟ್ಟಾಗ ಅವ್ರು ನಿಮಗೆ ವ್ಯಾಲ್ಯೂ ಕೊಡ್ತಾರೆ. ನೀವೊಂದು ಬಟ್ಟೆ ಅಂಗಡಿಗೆ ಹೋದಾಗ ದುಡ್ಡು ಯಾಕೆ ಕೊಡ್ತೀರಾ? ಅವ್ರು ನಿಮ್ಗೆ ಏನ್ ಕೊಡ್ತಾನೆ? ಬಟ್ಟೆ ಕೊಡ್ತಾನೆ. ಬಟ್ಟೆಯಿಂದ ನಿಮಗೆ ವ್ಯಾಲ್ಯೂ ಆಡೋದಕ್ಕೆ ತಾನೇ ನೀವು ದುಡ್ಡು ಕೊಡ್ತಿದ್ದೀರಾ. ವ್ಯಾಲ್ಯೂನ ಬಾಯ್ ಬಿಟ್ಟು ಅಳಿಯಕ್ಕಾಗಲ್ಲ. ಮುಂಚೆ ಕಾಲದಲ್ಲಾದ್ರೆ ಇದನ್ನ ವ್ಯಾಲ್ಯೂನ ಬಾಯ್ ಬಿಟ್ಟು ಅಳಿಯೋರು. ಅಣ್ಣ, ನಾನು ಎಷ್ಟೊಂದು ಕೆಲಸ ಮಾಡ್ತೀನಿ ಅಣ್ಣ, ನಾನು ಎಷ್ಟೊಂದು ಕಷ್ಟ ಪಡ್ತೀನಿ, ಅದು ಪಡ್ತೀನಿ ಇದು ಪಡ್ತೀನಿ ಅಂತ ದುಡ್ಡು ಕೇಳ್ತಾ ಇದ್ರು. ಇವಾಗಲೂ ಕೇಳ್ತಾರೆ, ಬಟ್ ಮೆಜಾರಿಟಿ ಹೆಂಗ್ ಕೇಳ್ತಾರೆ? ನನಗೆ ಇಷ್ಟು ದುಡ್ಡು ಕೊಡಿ. ಗಾರೆ ಕೆಲಸ ಮಾಡ್ಬೇಕಾ? ನನಗೆ ಇಷ್ಟು ದುಡ್ಡು ಕೊಟ್ಟರೆ ಬರ್ತೀನಿ. ಮನೆ ಕೆಲಸ ಮಾಡ್ಬೇಕಾ? ನನಗೆ ಇಷ್ಟು ದುಡ್ಡು ಕೊಟ್ಟರೆ ಬರ್ತೀನಿ. ಕಾರ್ ರಿಪೇರಿ ಮಾಡ್ಬೇಕಾ? ನನಗೆ ಇಷ್ಟು ದುಡ್ಡು ಕೊಟ್ಟರೆ ಬರ್ತೀನಿ. ಮುಂಚೆ ಹೆಂಗ್ ಕೇಳೋರು? ಅಣ್ಣ ಭಾಳ ಕಷ್ಟ ಕಾಣೋಣ ಅದು ರಿಪೇರಿ ಮಾಡೋದು, ಮತ್ತೆ ಇಟ್ಕೆ ಎಲ್ಲ ಮೇಲ್ ತಗೊಂಡೋದು ಭಾಳ ಕಷ್ಟ ಕಾಣೋಣ, ಅದಕ್ಕೆ ನನಗೆ ಇಷ್ಟು ದುಡ್ಡು ಕೊಡೋಣ ಅಂತ ಕೇಳೋರು. ಇವಾಗ ಏನ್ ಮಾಡ್ತಾರೆ? ಡೈರೆಕ್ಟ್ ದುಡ್ಡು ಕೇಳ್ತಾರೆ. ವ್ಯಾಲ್ಯೂನೇ, ಎವ್ರಿಥಿಂಗ್ ಇಸ್ ವ್ಯಾಲ್ಯೂ. ನೀವು ಯಾವಾಗ ಬೇರೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತೀರಾ ಅವಾಗ ಏನಾಗುತ್ತೆ? ಅದಕ್ಕೆ ವ್ಯಾಲ್ಯೂ ಕೊಟ್ಟಂಗಾಗುತ್ತೆ. ನೀವು ಯಾವಾಗ ವ್ಯಾಲ್ಯೂ ಕೊಡ್ತೀರಾ ಅವಾಗ ಅವ್ರು ನಿಮಗೆ ದುಡ್ಡು ಕೊಡ್ತಾರೆ. ದುಡ್ಡು ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳಿ. ಇದನ್ನ ಆಫ್ಲೈನ್ ಅಲ್ಲೂ ದುಡಿಬಹುದು, ಆನ್ಲೈನ್ ಅಲ್ಲೂ ದುಡಿಬಹುದು. ಈಗ ನಾನು ಆನ್ಲೈನ್ ಅಲ್ಲಿ ನಿಮಗೆ ಹೇಳ್ತಿದ್ದೀನ, ನಾನು ನಿಮಗೆ ಇದನ್ನ ಹೇಳೋದನ್ನ ಎಷ್ಟೋ ಜನಕ್ಕೆ ಇದರಿಂದ ಇನ್ಫಾರ್ಮೇಶನ್ ಸಿಗುತ್ತಾ? ಏನಾಯ್ತು? ನಾನು ಇಲ್ಲಿ ವ್ಯಾಲ್ಯೂ ಕೊಟ್ಟೆ. ಫಿಲಂ ಇಂಡಸ್ಟ್ರಿನವ್ರು ಹೆಂಗ್ ದುಡಿತಾರೆ? ಅವರು ಕೂಡ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಏನಂದ್ರೆ ಅವ್ರು ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕಲ್ಲ, ನಿಮ್ಗೆ ಒಂಥರ ಖುಷಿ ಆಗುತ್ತಲ್ಲ ಫಿಲಂ ನೋಡ್ಕೊಂಡ್ ಬಂದ್ರೆ, ಒಂಥರ ನಿಮ್ಗೆ ಹೊಸ ತರ ಫೀಲಿಂಗ್ ಆಗುತ್ತಲ್ಲ, ಆ ಫೀಲಿಂಗ್ಗೆ ಅವ್ರು ದುಡ್ಡು ಕೇಳ್ತಾ ಇದ್ದಾರೆ 200 ರೂಪಾಯಿ ಕೊಡು ಅಂತ. ಎವ್ರಿಥಿಂಗ್ ಇಸ್ ವ್ಯಾಲ್ಯೂ. ನೀವು ವ್ಯಾಲ್ಯೂನ ನೋಡಕ್ಕಾಗಲ್ಲ, ದುಡ್ಡಿಂದ ನೋಡ್ತೀರಾ. ನೀವೆಲ್ಲಾನು ದುಡ್ಡಿಂದ ನೋಡೋದ್ರಿಂದ ಅಂಡರ್ಲೈನ್ ಅಸೆಟ್ ನ ಮರ್ತು ಬಿಡ್ತೀರಾ, ಅದ್ರ ಕೆಳಗಡೆ ಏನಿದೆ ಅನ್ನೋದನ್ನ ಮರ್ತು ಬಿಡ್ತೀರಾ. ಬ್ರೋ, ನಿಮ್ಮ ಏಂಜಲ್ ಇನ್ವೆಸ್ಟ್ಮೆಂಟ್ ಮೆಂಬರ್ಶಿಪ್ಗೆ ಜಾಯ್ನ್ ಆದ್ರೆ ನಮ್ಗೇನಾದ್ರೂ ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತಾ? ಬ್ರೋ, ನನ್ಗದು ನಿಜವಾಗ್ಲೂ ಏನ್ ಬೆನಿಫಿಟ್ ಕೊಡ್ಬೇಕಂತಾನು ಗೊತ್ತಿಲ್ಲ. ಮತ್ತೆ ನಾನು ಯಾರಿಗೂ ಜಾಯ್ನ್ ಆಗಿ ಅಂತ ಹೇಳಿಲ್ಲ, ನೀವೇ ಪ್ರೀತಿಯಿಂದ ಜಾಯ್ನ್ ಆಗಿದ್ದೀರಾ. ನಾನು ನಿಜವಾಗ್ಲೂ ಅಲ್ಲಿ ಯಾವುದೇ ರೀತಿ ಬೆನಿಫಿಟ್ ಕೊಡಕ್ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ನೀವು ನಮಗೆ ಸಪೋರ್ಟ್ ಮಾಡ್ಬೇಕನ್ನಂಗಿದ್ರೆ, ನೀವು ನಮಗೆ ಹೆಲ್ಪ್ ಮಾಡ್ಬೇಕನ್ನಂಗಿದ್ರೆ ನೀವು ಜಾಯ್ನ್ ಆಗಿ. ಅದಕ್ಕೆ ಯಾವುದೇ ರೀತಿ ಬೆನಿಫಿಟ್ ಕೊಡ್ತಾ ಇಲ್ಲ ಬ್ರೋ. ನನಗೆ ದುಡ್ಡು ಕೊಡೋರ್ಗೊಂದು, ದುಡ್ಡು ಕೊಡದೇ ಇಲ್ಲರ್ಗೊಂದು ಈ ತರ ಮಾಡಕ್ ಇಂಟ್ರೆಸ್ಟ್ ಇಲ್ಲ, ಇಷ್ಟ ಇಲ್ಲ, ಅದಕ್ಕೆ ಆ ತರ ಮಾಡಿಲ್ಲ. ನೋಡೋಣ ಮುಂದೆ ಯಾವತ್ತಾದ್ರೂ ನಿಜವಾಗ್ಲೂ ಏನಾದ್ರು ಬೆನಿಫಿಟ್ ಕೊಡ್ಬೇಕನ್ಸಿದ್ರೆ ಮಾಡ್ತೀನಿ.
ಮಾಡ್ತೀನಿ, ಈಗ ಸದ್ಯಕ್ಕಂತೂ ಯಾವುದೇ ರೀತಿ ಯೋಚನೆ ಇಲ್ಲ. ಅಣ್ಣ ಒನ್ ಮೋರ್ ಡೌಟ್ ಇದೆ. ಇಫ್ ವಿ ಇನ್ವೆಸ್ಟ್ 10 lakh, ವಿ ಕಾಂಟ್ಯಾಕ್ಟ್ ದ ಫಂಡ್ ಮ್ಯಾನೇಜರ್ ಟು ಮ್ಯಾನೇಜ್ ದಿ ಫಂಡ್, ಮೀನ್ಸ್ ಹೌ ಮಚ್ ಪರ್ಸೆಂಟೇಜ್ ರಿಟರ್ನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದೆಮ್ ಪರ್ ಆನಮ್? ಬ್ರೋ ಅದನ್ನ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಫ್ಯೂಚರ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ ಅಲ್ಲ. ನೀವೇ ಹೇಳೋಕ್ಕಾಗಲ್ಲ ನಾಳೆ ನಾನು ಬೆಳಿಗ್ಗೆ ಎದ್ದಿರಲ್ಲ ಅಂತ. ಟ್ರಂಪ್ ಏನ್ ಡಿಸಿಷನ್ ಅಂತಾನೆ, ಏನ್ ಡಿಸಿಷನ್ ತಗೊಳ್ಳಲ್ಲ ಯಾರಿಗೂ ಗೊತ್ತಿಲ್ಲ. ನಾವು ಯಾವ ರೀತಿ ಡಿಸಿಷನ್ ಮಾಡ್ತೀವಿ, ಯಾವ ರೀತಿ ಆ ಫಂಡ್ ರಿಟರ್ನ್ ನ ಕಂಡುಹಿಡಿತೀವಿ ಅಂದ್ರೆ ಪಾಸ್ಟ್ ಪರ್ಫಾರ್ಮೆನ್ಸ್ ಇಂದ. ಪಾಸ್ಟ್ ಪರ್ಫಾರ್ಮೆನ್ಸ್ ನ ನೋಡ್ಕೊಂಡು ಫ್ಯೂಚರ್ ನ ಕಂಡುಹಿಡಿತೀವಿ. ಫ್ಯೂಚರ್ ರಿಟರ್ನ್ ನ ಈ ತರ ಪಬ್ಲಿಕ್ ಅಲ್ಲಿ ಬಂದ್ಬಿಟ್ಟು ಹೇಳೋದು ಸಖತ್ತು ತಪ್ಪಾಗುತ್ತೆ, ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಾಗುತ್ತೆ, ಸುಳ್ಳು ಹೇಳ್ದಂಗ್ ಆಗುತ್ತೆ. ನೀವ್ ಯಾರನ್ನ ಹೇಳಕ್ ಕೇಳಿದ್ರೆ ಅಥವಾ ಅವ್ರು ಯಾರನ್ನ ಹೇಳ್ತಿದ್ರೆ ಸುಳ್ಳು ಹೇಳ್ತಿದ್ದಾರೆ ಅನ್ಕೊಳ್ಳಿ. ಯಾಕಂದ್ರೆ ಹೆಂಗ್ ಹೇಳಕ್ಕಾಗುತ್ತೆ ಫ್ಯೂಚರ್ ನ ಪ್ರಿಡಿಕ್ಟ್ ಮಾಡ್ಬೋದು ಅಷ್ಟೇನೆ, ಕಾನ್ಫಿಡೆಂಟ್ ಇಂದ ಹೇಳಕ್ಕಾಗಲ್ಲ. ಅದರಲ್ಲೂ ಇಂಥ ಪಬ್ಲಿಕ್ ಪ್ಲಾಟ್ಫಾರ್ಮ್ ಗಳಲ್ಲಿ ಬಂದ್ ಹೇಳಿದ್ರೆ ತಪ್ಪಾಗುತ್ತೆ. ಒಂದೊಂದು ಫಂಡ್ಗಳು 35% ಎಲ್ಲ ರಿಟರ್ನ್ ಕೊಟ್ಟಿದಾವೆ, ಬಟ್ ಫ್ಯೂಚರ್ ಅಲ್ಲಿ ಅಷ್ಟೇ ಕೊಡ್ತಾವ ಗೊತ್ತಿಲ್ಲ. ವಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಬೆಟರ್ ದಾನ್ ದಿ ನಿಫ್ಟಿಗಿನ್ನ ಒಂದು 4-5% ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಫ್ಟಿ ಏನಾದ್ರು 100% ರಿಟರ್ನ್ ಕೊಟ್ರೆ ಇವರೊಂದು 17-18% ರಿಟರ್ನ್ ಕೊಡಬಹುದು. ಬಟ್ ಇದು 18% ರಿಟರ್ನ್ ಬಹಳ ದೊಡ್ಡದು. 20 years ಅಲ್ಲಿ 36 ಪಟ್ಟು ಆಗುತ್ತೆ. ನಿಮ್ದು 10 ಲಕ್ಷ 3,60,00,000 ಆಗುತ್ತೆ. 18% ಬಹಳ ದೊಡ್ಡದು. ಲಾಂಗ್ ಟರ್ಮ್ ಅಲ್ಲಿ 18% ಕೊಡ್ತಾರ ಗೊತ್ತಿಲ್ಲ, ಬಿಕಾಸ್ ಲಾಸ್ಟ್ 2 years ಇಂದ ಮಾರ್ಕೆಟ್ ರಿಟರ್ನ್ ಕೊಟ್ಟಿಲ್ಲ. ಇವರು ಎಲ್ಲಿಂದ ಕೊಡಕ್ಕಾಗಲ್ಲ, ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಮಾರ್ಕೆಟ್ ರಿಟರ್ನ್ ಕೊಡೋದಕ್ಕಿಂತ ಜಾಸ್ತಿ ಕೊಡ್ತಾರೆ, ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಅಣ್ಣ ಪ್ಲೀಸ್ ಪಿಕ್ ಮೈ ಕ್ವಶನ್. ಐ ಆಮ್ 18 years old. I am doing 900 mutual fund in SIP under your suggestion. I have taken Navi insurance under my question is that I taken health insurance and I want to take my family also for our parents. I said for my father to take health insurance, but he is not taking health insurance because his mindset like that he telling, but why will you give some amount is fraud. Then like this saying, ಹೌ ಶುಡ್ ಐ ಕನ್ವಿನ್ಸ್ ಇನ್ ಪ್ಲೀಸ್ ಸಜೆಸ್ಟ್ ಮಿ ಅಣ್ಣ. ಬ್ರೋ ನಾನು ನಿಮ್ಮ ತಂದೆನ ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಬಟ್ ಅವ್ರಿಗೆ ಹೇಳಿ ಅಥವಾ ಯಾವತ್ತಾರು ಒಂದ್ಸಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಸುತ್ತಮುತ್ತ ಜನನ್ನ ಒಂದ್ಸಲ ತೋರಿಸಿ. ಅಲ್ಲಿ ಯಾರು ಕುಂತಿರ್ತಾರಲ್ಲ ದುಡ್ಡಿಗೆ ಅಡ್ಜಸ್ಟ್ ಮಾಡೋಕ್ಕೆ ಅವ್ರಿಗೆ ಫೋನ್ ಮಾಡ್ತಿರ್ತಾರೆ, 5,000 ಹಾಕು 50,000 ಹಾಕು ಪ್ಲೀಸ್ ನಾಳೆ ಕೊಡ್ತೀನಿ, ಈ ಸಲ ಈ ತರ ಅರ್ಜೆಂಟಿಗೆ ಈ ತರ ಬಂದ್ಬಿಡ್ತು ಹಿಂಗಾಗ್ಬಿಡ್ತು ಅಂತ ಮಾತಾಡ್ತಿರ್ತಾರಲ್ಲ, ಅವಾಗ ಅರ್ವಾಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಬೆಲೆ ಗೊತ್ತಾಗಬೇಕಂದ್ರೆ ಹಾಸ್ಪಿಟ್ಲಿಗೆ ಹೋಗಿ ಕುತ್ಕೊಬೇಕು. ಒಂದು ಅರ್ಧ ಗಂಟೆ ಕುತ್ಕೊಂಡ್ರು ಸಾಕು, ಅರ್ಧ ಗಂಟೆ 1 ಗಂಟೆ ಕುತ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಬೆಲೆ. ಯಾವತ್ತನ ಕರ್ಕೊಂಡೋಗಿ ಕುಂಡ್ರಿಸಿ ನಿಮ್ಮ ತಂದೆನ, ಅವಾಗ ಗೊತ್ತಾಗುತ್ತೆ. ಒಂದ್ಸಲ ಏನಾದ್ರು ಶುಗರ್ ಬಂದು ಕಿಡ್ನಿ ಡಮಾರ್ ಅಂದ್ರೆ ಡಯಾಲಿಸಿಸ್ ಮಾಡೋಕೆ ಎಷ್ಟು ಬೇಕು ದುಡ್ಡು, ತಿಂಗಳ ಎಷ್ಟು ಬೇಕಾಗುತ್ತೆ, ಡೈಲಿ ದುಡ್ಡು ಬೇಕಾಗುತ್ತೆ. ಹಾಸ್ಪಿಟಲ್ ಎಕ್ಸ್ಪೆನ್ಸ್ ಅಂತೂ ಭಯಂಕರ ಜಾಸ್ತಿ ಆಗ್ತಾ ಇದೆ. ಇದನ್ನ ಯಾರು ಕಂಟ್ರೋಲೇ ಮಾಡ್ತಾ ಇಲ್ಲ, ಏನಕ್ಕಂತಾನು ಗೊತ್ತಿಲ್ಲ. ಇಂಡಿಯಾದಲ್ಲಿ ಮೆಡಿಕಲ್ ಎಕ್ಸ್ಪೆನ್ಸ್ ಭಯಂಕರ ಜಾಸ್ತಿ ಆಗ್ತಾ ಇದೆ. ಅಡ್ಮಿಟ್ ಆದ್ರೆ ಬ್ಲೇಡ್. ಅದಕ್ಕೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ಳಿ. ಏನು ಒಂದು 30-40 ಸಾವಿರ ಆಗ್ಬೋದು ನಿಮ್ಮ ತಂದೆಗೆ. ನಿಮ್ ತಂದೆ ಏಜ್ ಗೊತ್ತಿಲ್ಲ ನನಗೆ, ಒಂದು 30-40 ಸಾವಿರ ಆಗ್ಬೋದಪ್ಪ. ತಗೊಂಡ್ರೆ ಏನಾಗುತ್ತೆ, ಇವ್ರು ಏನ್ ಅನ್ಕೊಂತಾರೆ, ಇದರಿಂದ ಏನು ವಾಪಸ್ ಬರಲ್ಲ ಅನ್ಕೊಂತಾರೆ. ಅದೇ ಪ್ರಾಬ್ಲಮ್. ನಂದೇನ್ ಗೊತ್ತಾ, ನಂದು ಕಾನ್ಸೆಪ್ಟ್ ಏನಂದ್ರೆ, ಈಗ 30,000 ಒಂದು ಇನ್ಶೂರೆನ್ಸ್ ತಗೊಂಡಿದೀವ, 10 ವರ್ಷ ಪೂರ್ತಿ ಕಟ್ತೀವಿ. 10 ವರ್ಷ ಕಟ್ಟಕ್ಕೆ ಎಷ್ಟಾಗುತ್ತೆ, 3 ಲಕ್ಷ ರೂಪಾಯಿ ಆಗುತ್ತೆ. 10 ವರ್ಷದಲ್ಲಿ ಯಾವ್ದಾದ್ರು 1 ವರ್ಷನೂ ಈ 3 ಲಕ್ಷನ ರಿಕವರ್ ಮಾಡಕ್ ಆಗಲ್ವಾ ಅಂತ ನನ್ ಕ್ವಶನ್. 10 ವರ್ಷದಲ್ಲಿ ಯಾವತ್ತಾರು ಒಂದ್ಸಲ ಹಾಸ್ಪಿಟಲ್ ಅಡ್ಮಿಟ್ ಆಗೇ ಆಗ್ತೀವಿ, ಬಿಕಾಸ್ ಏನಂತ ಹೆಲ್ತಿಯಾಗಿ ಏನಿಲ್ಲ ನಾವು. ಮತ್ತೆ ನಾವು ತಿಂತಿರೋ ಫುಡ್, ನಾವು ಕುಡಿತಿರೋ ಗಾಳಿ, ಇದನ್ನೆಲ್ಲ ನೋಡಿದ್ರೆ ಅಂತ ಹೆಲ್ತಿ ಏನಲ್ಲ. ಒಂದ್ಸಲ ಅಡ್ಮಿಟ್ ಆಗ್ತೀವಿ. ಅಡ್ಮಿಟ್ ಆದಾಗ ರಿಕವರ್ ಆಗುತ್ತೆ. ಒನ್ ಟೈಮ್ ಆದ್ರೂ ರಿಕವರ್ ಮಾಡ್ಕೊಬಹುದು. ಅಂದ್ರೆ ಏನ್ ಕಟ್ಟಿರ್ತೀವಲ್ಲ ಅದ್ರ ರಿಕವರ್ ಮಾಡ್ಕೊಬಹುದು. ಇಲ್ಲ 10 ಲಕ್ಷ ಬಿಲ್ ಆದ್ರೆ 3 ಪಟ್ಟು ರಿಕವರ್ ಮಾಡ್ಕೊಬಹುದು. ಹೆಲ್ತ್ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಆ ಆ್ಯಂಗಲ್ ಅಲ್ಲಿ ಯೋಚನೆ ಮಾಡಿ. ಮತ್ತೆ ಸಾಲ ಮಾಡಿದ್ರೆ ಮತ್ತೆ ಟ್ರ್ಯಾಪಲ್ಲಿ ಸಿಗಾಕಂತಿರಲ್ವಾ, ಮತ್ತೆ ಆ ದುಡ್ಡಿನ ಬಡ್ಡಿಗೆ ತಗೊಂಡ್ಬಿಟ್ಟು ಬಡ್ಡಿ ಕಟ್ಟಿನೇ ಸಾಕಾಗೋಗ್ಬಿಡುತ್ತೆ. ಅವ್ರು ಕಟ್ಟಲ್ಲ, ಅವ್ರು ಏನಾದ್ರು ಹೆಚ್ಚು ಕಡಿಮೆ ಆಗಿ ಮನೇಲಿ ಉಳ್ಕೊಂಡ್ಬಿಟ್ರೆ ಅವ್ರು ಕಟ್ಟಲ್ಲ, ಮಕ್ಳು ಕಟ್ತಾರೆ, ಮಕ್ಳು ಸಾಯ್ತಾರೆ. ನೀವು ಯಾವ್ದಾದ್ರು ಫ್ಯಾಮಿಲಿಯಲ್ಲಿ ನೋಡಿ, ಸಾಲ ಯಾಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ನಮ್ಮ ಅಪ್ಪಂಗೆ ಹುಷಾರಿರ್ಲಿಲ್ಲ, ನಮ್ಮ ಹಿಂಗಾಗಿತ್ತು, ಕ್ಯಾನ್ಸರ್ ಆಗಿತ್ತು, ಅದಾಗಿತ್ತು ಅಂತ ಹೇಳ್ತಾರೆ. ಹಾಸ್ಪಿಟಲ್ ಎಕ್ಸ್ಪೆನ್ಸ್ ಏನೇ ಮನುಷ್ಯನ ಸಾಲಕ್ಕೆ ತಳ್ಳೋದು. ಯಾಕಂದ್ರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಡುತ್ತಲ್ಲ, ನೀವು ಪ್ಲಾನ್ ಮಾಡಿರಲ್ಲ, ಯಾರು ಪ್ಲಾನ್ ಮಾಡಿರಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಡುತ್ತಲ್ಲ, ಅವಾಗ ಏನಾಗುತ್ತೆ, ಸಡನ್ಲಿ ದುಡ್ಡಿಲ್ದಾಗ ಸಾಲ ಮಾಡ್ಬೇಕಾಗತ್ತೆ. ದಯವಿಟ್ಟು ಆ ತಪ್ಪು ಮಾಡಬೇಡಿ. ನೀವೇನಾದ್ರೂ ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಅಪ್ಪಾಜಿಗೂ ತೋರಿಸಿ, ಸರ್ ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ನಿಮ್ಗೆ ಡೈರೆಕ್ಟ್ ಆಗಿ ತಗೊಳಕ್ಕೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನೀವು ನಿಮ್ ಡೀಟೇಲ್ ಎಂಟ್ರಿ ಮಾಡಿ ನಮ್ಮ ಟೀಮ್ ನ ಜೊತೆ ತಗೊಳ್ಳಿ. ನಮ್ಮ ಟೀಮ್ ನಿಮ್ಗೆ ಕ್ಲೈಮ್ ಅಲ್ಲೂ ಹೆಲ್ಪ್ ಮಾಡ್ತಾರೆ. ಜಸ್ಟ್ ಸೆಲ್ ಮಾಡೋದಲ್ಲ, ಕ್ಲೈಮ್ ಅಲ್ಲಿ ಕೂಡ ಹೆಲ್ಪ್ ಮಾಡ್ತಾರೆ. ಎಲ್ಲ ಆನ್ಲೈನ್ ಅಲ್ಲಿ ತಗೊಳಕ್ ಭಯ ಇದ್ರೆ ನಮ್ಮ ಟೀಮ್ ಹತ್ರ ತಗೊಳ್ಳಿ, ಅವ್ರು ನಿಮ್ಗೆ ಕ್ಲೈಮ್ ಅಲ್ಲೂ ಹೆಲ್ಪ್ ಮಾಡ್ತಾರೆ. ಮತ್ತೆ ನಿಮ್ಗೆ ಏನಾದ್ರು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನೀವೇನಾದ್ರು ನಿಮ್ಮ ಡೀಟೇಲ್ ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮ್ಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.